ಯೆಹೋವನೇ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ನೀತಿ ವಿಧಿಗಳನ್ನು ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುವೆನು. ನಾನು ಬಹಳವಾಗಿ ಕುಗ್ಗಿ ಹೋಗಿದ್ದೇನೆ. ಯೆಹೋವನೇ, ನಿನ್ನ ವಾಕ್ಯಾನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಯೆಹೋವನೇ, ನನ್ನ ಮನಪೂರ್ವಕವಾದ ಸ್ತುತಿ ಸಮರ್ಪಣೆಗಳನ್ನು ದಯವಿಟ್ಟು ಅಂಗೀಕರಿಸು. ನಿನ್ನ ವಿಧಿಗಳನ್ನು ನನಗೆ ಕಲಿಸು. ನಾನು ಯಾವಾಗಲೂ ಕೈಯಲ್ಲಿ ಜೀವ ಹಿಡಿದಿದ್ದೇನೆ, ಆದರೂ ನಿನ್ನ ಧರ್ಮಶಾಸ್ತ್ರವನ್ನು ಮರೆಯುವುದಿಲ್ಲ. ದುಷ್ಟರು ಬಲೆಯೊಡ್ಡಿದ್ದಾರೆ, ನಾನು ನಿನ್ನ ನಿಯಮಗಳನ್ನು ತಪ್ಪಿ ಹೋಗುವುದಿಲ್ಲ. ನಿನ್ನ ಕಟ್ಟಳೆಗಳನ್ನು ನನ್ನ ನಿತ್ಯ ಸ್ವಾಸ್ಥ್ಯವನ್ನಾಗಿ ಆರಿಸಿಕೊಂಡಿದ್ದೇನೆ. ಅವು ನನ್ನ ಹೃದಯಕ್ಕೆ ಉಲ್ಲಾಸಕರವಾಗಿವೆ. ಕಡೆಯವರೆಗೂ ಯಾವಾಗಲೂ ನಿನ್ನ ನಿಬಂಧನೆಗಳನ್ನು ಕೈಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದೇನೆ. ಹಾಲೆಲುಯಾ, ಆಮೆನ್. ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಓ ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ, ಹಲ್ಲೆಲೂಯಾ, ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ, ಸ್ತೋತ್ರ ಸ್ತೋತ್ರ, ಯೇಸುವೇ ನಿಮಗೆ ಆರಾಧನೆವಾಗಲಿ, ಯೇಸುವೇ ಸ್ತೋತ್ರ ಸ್ತೋತ್ರ ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ, ಯೇಸುವೇ ನಿಮಗೆ ಆರಾಧನೆವಾಗಲಿ, ಯೇಸುವೇ ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ. ಆದಿಯಲ್ಲಿ ವಾಕ್ಯ ನಿನ್ನಾದೆ, ಕರ್ತಾದಿ ಕರ್ತನಲ್ಲಿ ಬೆರೆತವನೇ, ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಗಿದೆ ನನ್ ಕ್ರಿಸ್ತನೇ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ನಾವಿಲ್ಲದೆ ನಿಮಗೆ ಸ್ವರ್ಗ ಬೇಕಿಲ್ಲ, ದೇವಾನಿ ಪರಲೋಕ ಕರೆ ತಂದೆ. ನನ್ನ ಪಾಪಕ್ಕಿಂತ ನಿನ್ನ ಪ್ರೀತಿ ದೊಡ್ಡದು, ಬೇರೇನು ನಮ್ಮನ್ನು ಅಗಲಿಸದು. ಅದ್ಭುತ ನಾಮವು, ಅದ್ಭುತ ನಾಮವು, ಅದ್ಭುತ ನಾಮವು ಯೇಸು ರಾಜನದು. ಅದ್ಭುತ ನಾಮವು ಹೋಲಿಸಲಾಗದು. ಅದ್ಭುತ ನಾಮವು ಯೇಸುವೇ ನಾಮ. ಅದ್ಭುತ ನಾಮವು, ಅದ್ಭುತ ನಾಮವು, ಅದ್ಭುತ ನಾಮವು ಯೇಸು ರಾಜನದು. ಅದ್ಭುತ ನಾಮವು ಹೋಲಿಸಲಾಗದು. ಅದ್ಭುತ ನಾಮವು ಯೇಸುವೇ ನಾಮ. ಮರಣ ಜಯಿಸದು, ತಡೆಯು ನೀಗಿದ್ದು, ಪಾಪ ಶಾಪಗಳನ್ನು ನೀ ತೊಳೆದೆ. ಪರಲೋಕದ ಗರ್ಜನೆ
ನಿನ್ ಸ್ತುತಿಯ ಮಹಿಮೆ ಪುನರುತ್ಥಾನದ ಜೀವನಿ ಪಡೆದೆ ನಿನಗಿಲ್ಲ ಹೆದುರಾಳಿಯು ನಿನಗಿಲ್ಲ ಸಮಾನರು ಇಂದು ಎಂದೆಂದು ಆತಾಳುವನು ನಿನ್ನದೇ ರಾಜ್ಯವು ನಿನ್ನದೇ ಮಹಿಮೆಯು ಎಲ್ಲ ನಾಮಕ್ಕಿಂತ ಮೇಲಾದ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನದು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನದು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಮರಣ ಜಯಿಸದು ತಡೆಯು ನೀಗಿದು ಪಾಪ ಶಾಪಗಳನ್ನು ನೀ ತೊಳೆದೆ ಪರಲೋಕದಾಗ ಜನೆ ನಿನ್ ಸ್ತುತಿಯ ಮಹಿಮೆ ಪುನರುತ್ಥಾನದ ಜೀವನಿ ಪಡೆದೆ ನಿನಗಿಲ್ಲ ಹೆದುರಾಳಿಯು ನಿನಗಿಲ್ಲ ಸಮಾನರು ಇಂದು ಎಂದೆಂದು ಆತಾಳುವನು ನಿನ್ನದೇ ರಾಜ್ಯವು ನಿನ್ನದೇ ಮಹಿಮೆಯು ಎಲ್ಲ ನಾಮಕ್ಕಿಂತ ಮೇಲಾದ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನದು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನದು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಓ ಯೇಸುವೇ ನಿಮಗೆ ಆರಾಧನೆ ಓ ಯೇಸುವೇ ನಿಮಗೆ ಸ್ತೋತ್ರ ಓ ಯೇಸುವೇ ನಿಮಗೆ ಸ್ತೋತ್ರವಾಗಲಿ ಯೇಸುವೇ ಓ ನಿಮಗೆ ಆರಾಧನೆವಾಗಲಿ ಯೇಸುವೇ ಓ ಸ್ತೋತ್ರ ಸ್ತೋತ್ರ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ
ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಈ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ
ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನಿಮಗೆ ಸ್ತೋತ್ರ ಓ ಯೇಸುವೇ ನಿಮಗೆ ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರ ಯೇಸುವೇ ಆರಾಧನೆ ಯೇಸುವೇ 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 ಯೆಹೋವಾ ಈರೇ ನಾದಾನಂದೇವ ನೀ ಮಾತ್ರ ಸಾಕು ನನಗೆ ಯೆಹೋವಾ ರಾಫಾ ಸೌಖ್ಯದಾಯಕ ನಿನ್ನ ಗಾಯಗಳಿಂದ ಗುಣವಾದೆ ಯೆಹೋವಾ ಈರೇ ನಾದಾನಂದೇವ ನೀ ಮಾತ್ರ ಸಾಕು ನನಗೆ ಯೆಹೋವಾ ರಾಫಾ ಸೌಖ್ಯದಾಯಕ ನಿನ್ನ ಗಾಯಗಳಿಂದ ಗುಣವಾದೆ ಯೆಹೋವಾ ಶಮ್ಮ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ಯೆಹೋವಾ ಶಮ್ಮ ನನ್ನ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ನೀ ಮಾತ್ರ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ಯೆಹೋವಾ ಈರೇ ನಾದಾನಂದೇವ ನೀ ಮಾತ್ರ ಸಾಕು ನನಗೆ ಯೆಹೋವಾ ರಾಫಾ ಸೌಖ್ಯದಾಯಕ ನಿನ್ನ ಗಾಯಗಳಿಂದ ಗುಣವಾದೆ ಯೆಹೋವಾ ಈರೇ ನಾದಾನಂದೇವ ನೀ ಮಾತ್ರ ಸಾಕು ನನಗೆ ಯೆಹೋವಾ ರಾಫಾ ಸೌಖ್ಯದಾಯಕ ನಿನ್ನ ಗಾಯಗಳಿಂದ ಗುಣವಾದೆ ಯೆಹೋವಾ ಶಮ್ಮ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ಯೆಹೋವಾ ಶಮ್ಮ ನನ್ನ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ
ಆದನಂದೇವ ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫ ಸೌಖ್ಯದಾಯಕ, ನಿನ್ನ ಗಾಯಗಳಿಂದ ಗುಣವಾದೆ. ಯೆಹೋವ ಶಮ್ಮ ಜೊತೆಗಿರುವ ನನಗೆಂದಿಗೂ ಭಯವೇ ಇಲ್ಲ. ಯೆಹೋವ ಶಮ್ಮ ನನ್ನ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಆಮೆನ್. ಯೇಸುವೇ ಸ್ತೋತ್ರ. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ ಕೀರ್ತನೆಗಳು 103 ವಾಕ್ಯ 13. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆಮೆನ್. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಆಮೆನ್. ಹಾಲೆಲೂಯ. ಬೇರೆ ಕೆಲವು ಆವೃತ್ತಿಗಳು ಹೀಗೆ ಹೇಳುತ್ತವೆ: ತಂದೆಯು ತನ್ನ ಮಕ್ಕಳ ಮೇಲೆ ದಯೆಯನ್ನು ಹೊಂದಿರುವ ಹಾಗೆ ಭಯಪಡುವವರ ಮೇಲೆ ದಯೆ ಹೊಂದಿದ್ದಾನೆ. ಆಮೆನ್. ಹಾಲೆಲೂಯ. ಇದನ್ನು ದಾವೀದನು ಬರೆದಿದ್ದಾನೆ. ಈಗ ನೀವು ದಾವೀದನ ಜೀವನವನ್ನು ನೋಡಿದರೆ ಅವನ ತಂದೆ ಅವನನ್ನು ಹೆಚ್ಚಿನ ಮಟ್ಟಿಗೆ ಪರಿಗಣಿಸಲಿಲ್ಲ. ಪ್ರವಾದಿ ಸಾಮ್ಯೇಲನು ಯೆಸ್ಸೆಯ ಮನೆಗೆ ಬಂದು ತನ್ನ ಎಲ್ಲ ಮಕ್ಕಳನ್ನು ಕರೆಯಲು ಹೇಳಿದಾಗ ದಾವೀದನಿಗೆ ಅದರ ಬಗ್ಗೆ ತಿಳಿಸಲೂ ಇಲ್ಲ. ಅವನು ಅಲ್ಲಿ ಇರಲು ಯೋಗ್ಯನೆಂದು ಕೂಡ ಪರಿಗಣಿಸಲ್ಪಟ್ಟಿಲ್ಲ. ಯೆಸ್ಸೆಯು ಅವನನ್ನು ಕರೆಯುವ ಹಾಗೂ ತಿಳಿಸುವ ಯಾವುದೇ ತೊಂದರೆಯನ್ನು ತೆಗೆದುಕೊಳ್ಳಲಿಲ್ಲ. ಆದರೂ ಇಲ್ಲಿ ದಾವೀದನು ತನ್ನ ಭೌತಿಕ ತಂದೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ತಂದೆಯ ಪ್ರೀತಿ ಮತ್ತು ಕರುಣೆಯನ್ನು ದೇವರಾದ ತಂದೆಯ ಪ್ರೀತಿಯೊಂದಿಗೆ ಹೋಲಿಸುತ್ತಿದ್ದಾನೆ. ಆಮೆನ್. ಹಾಲೆಲೂಯ. ನಾವು ಇಲ್ಲಿ ದಾವೀದನು ತನ್ನ ಜೀವನವನ್ನು ಅಥವಾ ತನ್ನ ತಂದೆಯನ್ನು ನೋಡಿದರೆ ಅವನಿಗೆ ಬಹಳ ಕಾಳಜಿಯ ತಂದೆ ಇದ್ದನು ಎಂದು ಹೇಳಲು ಸಾಧ್ಯವಿರಲಿಲ್ಲ. ಏಕೆಂದರೆ ಅವನ ತಂದೆ ಅನೇಕ ವಿಷಯಗಳಲ್ಲಿ ಅವನ ಬಗ್ಗೆ ಹೆಚ್ಚಿನ ಗಮನ ಹರಿಸಿರಲಿಲ್ಲ. ಕೆಲವರು ತಮ್ಮ ಜೀವನದಲ್ಲಿ ಪ್ರೀತಿಯ ಮತ್ತು ಕಾಳಜಿಯ ತಂದೆಯನ್ನು ಹೊಂದಿರುವ ಕಾರಣ ಈ ದೇವರ ವಾಕ್ಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ದಾವೀದನಂತೆ ಅಪೂರ್ಣ ತಂದೆಯನ್ನು ಹೊಂದಿದವರೂ ಇರಬಹುದು. ಅವರು ದೇವರ ಕರೆಯನ್ನು ಪ್ರತಿಬಿಂಬಿಸುವಂತಹ, ದೇವರ ಕರುಣೆಯನ್ನು ಪ್ರತಿಬಿಂಬಿಸುವಂತಹ ತಂದೆಯನ್ನು
ಹೊಂದಿರದೇ ಇರಬಹುದು, ಸರಿಯಲ್ಲವೇ? ಹೌದು. ಆದರೂ ಈ ದೇವರ ವಾಕ್ಯವನ್ನು ಬರೆದ ದಾವೀದನು ತನ್ನ ಭೌತಿಕ ತಂದೆಯಿಂದ ಹೆಚ್ಚಿನ ಕರುಣೆ ಅಥವಾ ಪರಿಗಣನೆಯನ್ನು ಅನುಭವಿಸದಿದ್ದರೂ ತಂದೆಯ ಪ್ರೀತಿಯನ್ನು ದೇವರ ಪ್ರೀತಿಯೊಂದಿಗೆ ಹೋಲಿಸುತ್ತಿದ್ದಾನೆ. ಆಮೆನ್, ಹಾಲೆಲೂಯ. ಈ ವಾಕ್ಯವನ್ನು ಮತ್ತೊಮ್ಮೆ ಓದುವ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಹೌದು, ತಂದೆಯು ತನ್ನ ಮಕ್ಕಳ ಮೇಲೆ ಕರುಣೆ ತೋರುವ ಹಾಗೆ ಯೆಹೋವನು ತನ್ನನ್ನು ಭಯಪಡುವವರ ಮೇಲೆ ಕರುಣೆ ತೋರುತ್ತಾನೆ. ದಾವೀದನು ಇಲ್ಲಿ ಇನ್ನೊಂದು ವಿಷಯವನ್ನು ತಿಳಿಸುತ್ತಿದ್ದಾನೆ. ತಂದೆಯ ಪ್ರೀತಿ ಅಥವಾ ಕರುಣೆ ಎಂಬುದು ಮಗು ಗಳಿಸಬೇಕಾದುದಲ್ಲ. ಅದು ಮಗುವಿಗೆ ಅದರ ಜನ್ಮ ಹಕ್ಕಿನಿಂದಲೇ ಸೇರಿರುವುದು. ಮಗು ಹುಟ್ಟಿದಂದಿನಿಂದಲೇ ತಂದೆಯ ಪ್ರೀತಿ ಮತ್ತು ಕರುಣೆಗೆ ಪಾತ್ರವಾಗಿರುತ್ತದೆ. ಮಗುವಾಗಿರುವುದರಿಂದಲೇ ತಂದೆಯ ಪ್ರೀತಿ ಮತ್ತು ಕರುಣೆಗೆ ಪಾತ್ರವಾಗಿರುತ್ತದೆ. ಆಮೆನ್. ಪ್ರಲಾಪಗಳು ಅಧ್ಯಾಯ 3 ವಾಕ್ಯ 22. ನಾನು ಉಳಿದಿರುವುದು ಒಡಂಬಡಿಕೆಗೆ ಬದ್ಧವಾಗಿರುವ ಆತನ ನಂಬಿಗಸ್ತೆಯಿಂದಲೇ. ಯೆಹೋವನ ಕೃಪಾವರಗಳ ಕಾರ್ಯಗಳು ನಿಂತು ಹೋಗವು. ಆಮೆನ್. ಹೌದು, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ಎಂದೂ ನಿಂತು ಹೋಗವು. ದೇವರ ವಾಕ್ಯವು ಎಂದಿಗೂ ವಿಫಲವಾಗದ ತಂದೆಯ ಕರುಣೆಯ ಬಗ್ಗೆ ಮಾತಾಡುತ್ತದೆ. ಸ್ಥಿರವಾಗಿರುವ ಪ್ರೀತಿ, ಬದಲಾಗದ ಪ್ರೀತಿ, ಪ್ರತಿದಿನ ಹೊಸದಾಗುವ ಕರುಣೆ. ಆಮೆನ್. ನಿಮ್ಮ ಭೌತಿಕ ತಂದೆಯ ಪ್ರೀತಿ ನಿಮ್ಮ ವರ್ತನೆಯ ಪ್ರಕಾರ ಬದಲಾಗಿರಬಹುದು, ಆದರೆ ದೇವರಾದ ತಂದೆಯ ಪ್ರೀತಿ ಎಂದಿಗೂ ವಿಫಲವಾಗುವುದಿಲ್ಲ. ಅದು ಎಂದಿಗೂ ನಿರಂತರವಾಗಿದೆ. ಆಮೆನ್, ಹಾಲೆಲೂಯ. ಲೂಕನ ಸುವಾರ್ತೆ ಅಧ್ಯಾಯ 15ರಲ್ಲಿ ಯೇಸು ಕರುಣೆಯುಳ್ಳ ತಂದೆಯ ಚಿತ್ರಣವನ್ನು ಕೊಡುತ್ತಾನೆ. ಒಬ್ಬ ಕ್ಷಮಿಸುವ ತಂದೆ, ಪ್ರೀತಿಯ ತಂದೆ. ಅವರಲ್ಲಿ ದೇವರಾದ ತಂದೆಯ ಹೃದಯವನ್ನು ಪ್ರಕಟಿಸುತ್ತಾರೆ. ಅಲ್ಲಿ ಆತನು ಮಗನು ಹಿಂತಿರುಗಿದಾಗ ತೆರೆದ ಕೈಗಳಿಂದ ಸ್ವಾಗತಿಸಲು ಸಿದ್ಧವಾಗಿರುವ ತಂದೆ. ಆಮೆನ್, ಹಾಲೆಲೂಯ. ಅಲ್ಲಿ ಮಗನು ಧೈರ್ಯವಾಗಿ ಹಿಂತಿರುಗುವಂತಹ ಸ್ಥಿತಿ. ಆಮೆನ್. ಮಲಾಕಿಯ ಪುಸ್ತಕ ಅಧ್ಯಾಯ 3 ವಾಕ್ಯ 17. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಮೆನ್. ಅವರು ನನ್ನವರಾಗಿರುವವರು ಎಂದು ಸೈನ್ಯಗಳ ಯೆಹೋವನು ಹೇಳುತ್ತಾನೆ. ದೇವರ ಬೇರೆ ಅನೇಕ ರೂಪಗಳು ಇದ್ದರೂ ಇಲ್ಲಿ ಸೈನ್ಯಗಳ ಯೆಹೋವನು ಎಂದು ಹೇಳಲಾಗಿದೆ. ಅಂದರೆ ನಿಮ್ಮ ಪರವಾಗಿ ಯುದ್ಧ ಮಾಡಲು ಸಿದ್ಧನಾಗಿರುವ ದೇವರು, ನಿಮ್ಮನ್ನು ಕಾಪಾಡಲು, ರಕ್ಷಿಸಲು ಮತ್ತು ಉಳಿಸಿಕೊಳ್ಳಲು ಸಿದ್ಧನಾಗಿರುವ ದೇವರು. ಆಮೆನ್. ಆತನು ಹೇಳುತ್ತಾನೆ, ಅವರು ನನ್ನವರಾಗಿರುವವರು. ಹೌದು, ನಿಮ್ಮ ಪರವಾಗಿ ಹೋರಾಡಲು ಸಿದ್ಧನಾಗಿರುವ ದೇವರು, ಸೈನ್ಯಗಳ ದೇವರು. ಆತನು ಮುಂದುವರಿಸಿ ಹೇಳುತ್ತಾನೆ, ನಾನು ಅವರನ್ನು
ನನ್ನ ಆಭರಣಗಳನ್ನಾಗಿ ಮಾಡುತ್ತೇನೆ. ಅಂದರೆ ಪ್ರತಿಯೊಂದು ಹೃದಯ ಮತ್ತು ಜೀವನದಲ್ಲಿ ದೇವರು ಒಂದು ಕಾರ್ಯವನ್ನು ಮಾಡುತ್ತಾನೆ. ಅವರನ್ನು ಅಮೂಲ್ಯವಾದ ಮತ್ತು ಮೌಲ್ಯಯುತವಾದ ಆಭರಣವಾಗಿ ರೂಪಿಸುತ್ತಿದ್ದಾನೆ. ಹಾಲೆಲೂಯ್ಯ. ನಾನು ಅವರನ್ನು ನನ್ನ ಆಭರಣಗಳನ್ನಾಗಿ ಮಾಡುವೆನು. ಆಮೇನ್. ಆ ದಿನದಲ್ಲಿ ನಾನು ಅವರನ್ನು ನನ್ನ ಆಭರಣಗಳನ್ನಾಗಿ ಮಾಡುವೆನು ಮತ್ತು ಒಬ್ಬ ಮನುಷ್ಯನು ತನ್ನ ಮಗನನ್ನು ಉಳಿಸುವಂತೆ ನಾನು ಅವರನ್ನು ಉಳಿಸುವೆನು. ಹಾಲೆಲೂಯ್ಯ. ಇದು ಹೋರಾಡಲು ಸಿದ್ಧನಾಗಿರುವ ದೇವರ ಬಗ್ಗೆ ತಿಳಿಸುತ್ತದೆ. ನಿಮ್ಮನ್ನು ಕಾಪಾಡಲು ನಿಮ್ಮ ಜೀವನದಲ್ಲಿ ಏನನ್ನಾದರೂ ನೆರವೇರಿಸಲು ಸಿದ್ಧನಾಗಿರುವ ದೇವರು. ಹಾಲೆಲೂಯ್ಯ. ಇಂದು ಪ್ಯಾಸ್ಟರ್ ಹೇಳಿದಂತೆ ಇಸ್ರಾಯೇಲರು ಬಂಧನದ ದೇಶದಿಂದ ಹೊರಟು ಯೋರ್ದಾನನ್ನು ದಾಟಿ ಮೋವಾಬ್ಯರ ದೇಶಕ್ಕೆ ಪ್ರವೇಶಿಸಿದಾಗ ಅಲ್ಲಿದ್ದ ಜನರು ಹೇಗೆ ಭಯದಿಂದ ತುಂಬಿ ಹೋದರು ಎಂಬುದನ್ನು ನೋಡೋಣ. ಅರಣ್ಯಕಾಂಡ ಅಧ್ಯಾಯ 22 ವಾಕ್ಯ 1. ತರುವಾಯ ಇಸ್ರಾಯೇಲರು ಪ್ರಯಾಣ ಮಾಡಿ ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ಯೋರ್ದಾನ್ ನದಿಯ ತೀರದಲ್ಲಿ ಮೋವಾಬ್ಯರ ಬಯಲಿನಲ್ಲಿ ಇಳಿದುಕೊಂಡರು. ಇಸ್ರಾಯೇಲರು ಅಮೋರಿಯರಿಗೆ ಮಾಡಿದನೆಲ್ಲ ಚಿಪ್ಪೂರನ ಮಗನಾದ ಬಾಲಕನು ನೋಡಿದನು. ಇವನು ಮೋವಾಬ್ಯರ ಅರಸನಾಗಿದ್ದನು. ಇಸ್ರಾಯೇಲರು ಬಹಳ ಜನವಾಗಿರುವುದರಿಂದ ಮೋವಾಬ್ಯರು ಬಹಳ ಭಯಪಟ್ಟು ಹೆದರಿದರು. ಮೋವಾಬ್ಯರ ಅರಸನು ಮಿದ್ಯಾನ್ಯರ ಹಿರಿಯರಿಗೆ, ದನಗಳು ಅಡವಿಯ ಹುಲ್ಲನ್ನೆಲ್ಲ ಮೇಯುವಂತೆ ಈ ಸಮೂಹವು ನಮ್ಮನ್ನು ನಮ್ಮ ಸುತ್ತಲಿರೋ ಎಲ್ಲರನ್ನೂ ನಾಶ ಮಾಡುವ ಹಾಗಿದೆ ಎಂದು ಹೇಳಿದರು. ಅವನು ಬೆಯೋರನ ಮಗನಾದ ಬಿಳಾಮನನ್ನು ಕರೆಯಿಸುವುದಕ್ಕೆ ಸ್ವಜನರ ದೇಶವಾದ ಯುಫ್ರಟೀಸ್ ನದಿಯ ತೀರದಲ್ಲಿರುವ ಪೆತೋರೆಂಬ ಊರಿಗೆ ದೂತರನ್ನು ಕಳುಹಿಸಿ ಅವನಿಗೆ, ಒಂದು ಜನಾಂಗವು ಐಗುಪ್ತ ದೇಶದಿಂದ ಬಂದಿದೆ. ಅವರು ಭೂಮಿಯನ್ನೆಲ್ಲ ಆವರಿಸಿಕೊಂಡು ನನ್ನ ಸಮೀಪಕ್ಕೆ ಬಂದಿದ್ದಾರೆ. ಆದುದರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ಜನರಿಗೆ ಶಾಪ ಕೊಡಬೇಕು. ಆಗ ಅವರನ್ನು ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದ ಆಗುವುದು. ನಿನ್ನ ಆಶೀರ್ವಾದದಿಂದ ಶುಭವು, ನಿನ್ನ ಶಾಪದಿಂದ ಅಶುಭವು ಉಂಟಾಗುತ್ತದೆ ಎಂಬುದನ್ನು ನಾನು ಬಲ್ಲೆನು ಎಂದು ಕಳಿಸಿದನು. ಆಮೇನ್. ಹೌದು, ಇಲ್ಲಿ ನಾವು ನೋಡಿದರೆ ಇಸ್ರೇಲ್ ಜನರಿಗೆ ಮೋವಾಬ್ಯರ ಅರಸನಾದ ಬಾಲಕನ ಬಗ್ಗೆ ತಿಳಿದಿರಲಿಲ್ಲ. ಅವನ ಉದ್ದೇಶಗಳು ತಿಳಿದಿರಲಿಲ್ಲ. ಅವರು ಯೋರ್ದಾನನ್ನು ದಾಟಿ ದೇವರು ಅವರಿಗೆ ವಾಗ್ದಾನ ಮಾಡಿದ ದೇಶದ ಕಡೆಗೆ ಪ್ರಯಾಣಿಸುತ್ತಿದ್ದರು. ಹಾಗೂ ಅವರು ಆ ಪ್ರಕ್ರಿಯೆಯಲ್ಲಿ ಮುಂದುವರಿಯುತ್ತಾ ಹೋಗುವಾಗ ಅವರು ಮೋವಾಬ್ಯರ ದೇಶವನ್ನು ಸೇರುತ್ತಾರೆ. ಹಾಗೂ ಮೋವಾಬ್ಯರ ಅರಸನು ಇಸ್ರೇಲ್ ಜನರ ಬಗ್ಗೆ ಭಯದಿಂದ ತುಂಬಿಕೊಂಡನು. ದೇವರ ವಾಕ್ಯ ಹೇಳುತ್ತದೆ, ಅವರು ಭಯದಿಂದ ಅಸ್ವಸ್ಥರಾಗಿದ್ದರು. ಮತ್ತು ಅವರು ಮಿದ್ಯಾನರ ಹಿರಿಯರಲ್ಲಿ ಹೇಳುತ್ತಾರೆ, ಈ ಜನರು ನಮ್ಮ ಸುತ್ತಲಿರುವ ಎಲ್ಲರನ್ನೂ ನಿರ್ಮೂಲ ಮಾಡುವ ಹಾಗಿದೆ ಅಲ್ಲವೇ ಎಂದು ಹೇಳಿದರು. ಮತ್ತು ಅವರು ಭಯದಿಂದ ತುಂಬಿದರು. ಹೌದು, ಇಸ್ರಾಯೇಲರು ಅವರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವರೆಂಬ ಭಯದಿಂದ, ಅವರನ್ನು ನಾಶಪಡಿಸುವ ಉದ್ದೇಶದಿಂದ, ತನ್ನ ಬಲದಿಂದ ಎದುರಿಸಲು ಸಾಧ್ಯವಿಲ್ಲವೆಂದು ತಿಳಿದಿದ್ದ ಅವರ ಅರಸನು ಬೇರೆ ಮಾರ್ಗವನ್ನು ಹುಡುಕಿದನು. ಮತ್ತು ಅವನು ಅವನ ಜನರನ್ನು ಕಳುಹಿಸಿ ಬಿಳಾಮನನ್ನು ಕರೆಯಿಸಿ ಅವರಿಗೆ ಶಾಪ ಹಾಕಲು ತಿಳಿಸುತ್ತಾನೆ. ಅದು ಅವನ ಬಲದಿಂದ ಇಸ್ರಾಯೇಲರನ್ನು ಜಯಿಸಲು ಸಾಧ್ಯವಿಲ್ಲವೆಂದು ತಿಳಿದ ಮೇಲೆ ಹೇಗಾದರೂ
ಅವರ ಮೇಲೆ ಜಯವನ್ನು ಸಾಧಿಸಬೇಕೆಂದು ಅವನು ಬೇರೆ ಉಪಾಯವನ್ನು ಹುಡುಕಿದನು. ಇದು ಈ ಲೋಕದ ಜನರು ಜಯ ಸಾಧಿಸಲು ಮಾಡುವ ಪ್ರಯತ್ನದ ನೆರಳಾಗಿದೆ. ಹೌದು, ಅವರು ನಿಮ್ಮ ಮೇಲೆ ಜಯ ಹೊಂದಲು ಸಾಧ್ಯವಿಲ್ಲವೆಂದು ತಿಳಿದ ಮೇಲೆ ಜೀವನದ ಯಾವುದೇ ಹಂತಗಳಿರಬಹುದು, ಅದು ವ್ಯಾಪಾರದಲ್ಲಿ ಇರಬಹುದು ಅಥವಾ ಬೇರೆ ಯಾವುದೇ ಹಂತದಲ್ಲಿ ಇರಬಹುದು, ಅವರು ಬೇರೆ ದಾರಿಯನ್ನು ಹುಡುಕುತ್ತಾರೆ ನಿಮ್ಮ ಮೇಲೆ ಜಯ ಸಾಧಿಸಲು. ಹೌದು, ಶಾಪ ಹಾಕಿ ನಾಶಪಡಿಸಲು ಪ್ರಯತ್ನಿಸುತ್ತಾರೆ. ಆಮೆನ್, ಹಾಲೆಲೂಯ. ಅರಣ್ಯಕಾಂಡ ಅಧ್ಯಾಯ 23 ವಾಕ್ಯ 1. ಆಗ ಬಿಳಾಮನು ಬಾಲಕನಿಗೆ, ಇಲ್ಲಿ 7 ಯಜ್ಞವೇದಿಗಳನ್ನು ಕಟ್ಟಿಸು ಮತ್ತು 7 ಹೋರಿಗಳನ್ನು ಮತ್ತು 7 ಟಗರುಗಳನ್ನು ಸಿದ್ಧಪಡಿಸಬೇಕು ಎಂದು ಹೇಳಿದನು. ಆಮೆನ್. ಮೊದಲನೆಯದಾಗಿ ಅವರು 7 ಯಜ್ಞವೇದಿಗಳನ್ನು ಕಟ್ಟಿದರು ಮತ್ತು ಅದರ ಮೇಲೆ ಬಲಿಗಳನ್ನು ಸಿದ್ಧಪಡಿಸಿದರು. ಎಲ್ಲವೂ ಸಿದ್ಧವಾಯಿತು. ಯಜ್ಞವೇದಿಗಳು ಸಿದ್ಧವಾದವು, ಬಲಿಗಳು ಸಿದ್ಧವಾದವು. ಎಲ್ಲವೂ ಸಿದ್ಧವಾದ ನಂತರ ಬಿಳಾಮನು ಜನರನ್ನು ವೀಕ್ಷಿಸಲು ಹೋದನು. ದೇವರ ವಾಕ್ಯವು ಹೇಳುತ್ತದೆ, ಇಸ್ರಾಯೇಲರು ತಮ್ಮ ತಮ್ಮ ಗುಡಾರಗಳಲ್ಲಿ ಶಾಂತಿಯುತವಾಗಿ ವಾಸಿಸುತ್ತಿದ್ದರು. ಆದರೆ ರಾತ್ರಿ ಸಮಯದಲ್ಲಿ ಅವರ ಶತ್ರು ಅವರನ್ನು ಗಮನಿಸಲು ಬರುತ್ತಿದ್ದನು, ಅವರನ್ನು ವೀಕ್ಷಿಸಲು, ಮತ್ತು ಅವನು ದುಷ್ಟ ಉದ್ದೇಶದಿಂದ ಬಂದಿದ್ದನು. ನಾನು ಇವರನ್ನು ಯಾವ ಭಾಗದಲ್ಲಿ ಶಪಿಸಬಹುದು, ಇವರಲ್ಲಿ ಏನಾದರೂ ತಪ್ಪಿದೆಯೇ ಎಂದು ಹುಡುಕುತ್ತಿದ್ದನು. ಅವರನ್ನು ವೀಕ್ಷಿಸಲು ಬಂದಿದ್ದನು, ಗಮನಿಸಲು ಬಂದಿದ್ದನು. ಜನರು ಶಾಂತಿಯುತವಾಗಿ ಜೀವಿಸಿ ವಾಸಿಸುತ್ತಿದ್ದರು. ಅವರಿಗೆ ಶತ್ರುವಿನ ಉದ್ದೇಶ ತಿಳಿದಿರಲಿಲ್ಲ. ಅವರಿಗೆ ಶತ್ರುವಿನ ಬಗ್ಗೆ ಯಾವುದೇ ಅರಿವಿರಲಿಲ್ಲ. ಆದರೆ ಅವರ ಶತ್ರು ಅವರನ್ನು ಹುಡುಕುತ್ತಾ ಗಮನಿಸುತ್ತಾ ಇದ್ದನು. ಪ್ರತಿ ದಿಕ್ಕಿನಿಂದ ಅವರ ಶಿಬಿರವನ್ನು ವೀಕ್ಷಿಸುತ್ತಿದ್ದನು. ಪ್ರತಿ ಕಡೆಯಿಂದ ಜನರನ್ನು ಪರಿಶೀಲಿಸುತ್ತಿದ್ದನು. ಅರಣ್ಯಕಾಂಡ ಅಧ್ಯಾಯ 23 ವಾಕ್ಯ 9. ಬಂಡೆಗಳ ಶಿಖರದಿಂದ ನಾನು ಅವರನ್ನು ನೋಡುತ್ತೇನೆ, ಗುಡ್ಡದಿಂದ ಅವರನ್ನು ದರ್ಶಿಸುತ್ತೇನೆ. ಆ ಜನಾಂಗವು ಪ್ರತ್ಯೇಕವಾಗಿ ವಾಸಿಸುವುದು. ಆ ಜನಾಂಗವು ಇತರ ಜನಾಂಗಗಳಂತೆ ಸಾಧಾರಣ ಜನರೆಂದು ಎಣಿಸಲ್ಪಡುವುದಿಲ್ಲ. ಆಮೆನ್. ಹೌದು, ಬಿಳಾಮನು ಮೊದಲಿಗೆ ಗಮನಿಸಿದ ಸಂಗತಿಯೆಂದರೆ ಅವನು ಹೇಳಿದನು, ಇವರು ಒಂಟಿಯಾಗಿ ವಾಸಿಸುವ ಜನರು. ಬೆಟ್ಟದ ಶಿಖರದಿಂದ ನಾನವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಲ್ಲಂತವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಹೌದು, ಈ ಶತ್ರು ಮೊದಲು ಗಮನಿಸಿದ ವಿಷಯವೇನೆಂದರೆ ಈ ಜನರು ಎಲ್ಲಿ ಪ್ರತ್ಯೇಕಗೊಂಡಿದ್ದಾರೆ ಎಂದು. ದೇವರ ವಾಕ್ಯದಂತೆ ಈ ಲೋಕದ ಜನರಿಂದ ಅವರು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಹೌದು, ಅವರು ಲೋಕದೊಂದಿಗೆ ಬೆರೆತವರೇ ಅಥವಾ ಪ್ರತ್ಯೇಕಿಸಲ್ಪಟ್ಟವರೇ ಎಂದು ಶತ್ರು ಮೊದಲಿಗೆ ಗಮನಿಸಿದ್ದು ಇದನ್ನೇ. ಯಾಕೆಂದರೆ ಎಲ್ಲಿಯವರೆಗೆ ಈ ಜನರು ಲೋಕದೊಂದಿಗೆ ಬೆರೆತರೆ ಅವನಿಗೆ ಅವನ ಕಾರ್ಯ ಮಾಡಬಹುದೆಂದು ಅವರ ಶತ್ರು ಭಾವಿಸಿದನು. ಸರಿಯಲ್ಲವೇ? ಆಮೆನ್. ಹೌದು, ಅವರ ಶತ್ರು ಮೊದಲು ಗಮನಿಸಿದ್ದು ಅವರು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ ಅಥವಾ ಲೋಕದ ಜನರೊಂದಿಗೆ ಬೆರೆತುಕೊಂಡಿದ್ದಾರೆಯೇ ಎಂದು.
ಇವರು ಪ್ರತ್ಯೇಕಿಸಲ್ಪಟ್ಟವರೇ? ಯಾಕೆಂದರೆ ಅವನು ತಿಳಿದಿದ್ದನು, ಇವರು ದೇವರ ವಾಕ್ಯದ ಪ್ರಕಾರ ಲೋಕದ ಮಾರ್ಗಗಳಿಂದ ಮತ್ತು ಲೋಕದ ತತ್ವಗಳಿಂದ ಪ್ರತ್ಯೇಕವಾಗಿದ್ದರೆ ಅವರನ್ನು ಶಪಿಸಲು ಸಾಧ್ಯವಿಲ್ಲವೆಂದು. ಆಮೆನ್. ಅವರ ಮೇಲೆ ಶಾಪವನ್ನು ತರಲು ಸಾಧ್ಯವಿಲ್ಲ, ಅವರೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಆಮೆನ್. ಹಾಲೆಲೂಯ. ಅರಣ್ಯಕಾಂಡ ಅಧ್ಯಾಯ 23 ವಾಕ್ಯ 13. ಆಗ ಬಾಲಾಕನು, ದಯಮಾಡಿ ನನ್ನ ಕೂಡ ಇನ್ನೊಂದು ಸ್ಥಳಕ್ಕೆ ಬಾ, ಅಲ್ಲಿಂದ ಅವರನ್ನು ನೋಡಬಹುದು. ಆದರೆ ಅವರೆಲ್ಲರನ್ನು ನೋಡದೆ ಸಮೀಪದಲ್ಲಿರುವವರನ್ನು ಮಾತ್ರ ನೋಡುವಿ, ಅಲ್ಲಿ ನನಗಾಗಿ ಅವರನ್ನು ಶಪಿಸಬೇಕು ಎಂದನು. ಆಮೆನ್. ಹೀಗಾಗಿ ಬಾಲಕನು ಅವನನ್ನು ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ಅವನು ಜನರ ಇನ್ನೊಂದು ಭಾಗವನ್ನು ನೋಡಬಹುದೆಂದು. ವಾಕ್ಯವನ್ನು ಮುಂದುವರಿಸುವ. ಹೀಗೆ ಬಾಲಾಕನು ಬಿಳಾಮನನ್ನು ಪಿಸ್ಕಾ ಬೆಟ್ಟದ ತುದಿಯಲ್ಲಿರುವ ಜೋಫೀಮ್ ಬಯಲು ಎಂಬ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೂ 7 ಯಜ್ಞ ವೇದಿಗಳನ್ನು ಕಟ್ಟಿಸಿ ಪ್ರತಿಯೊಂದು ಯಜ್ಞ ವೇದಿಯಲ್ಲಿ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು. ಬಿಳಾಮನು ಬಾಲಾಕನಿಗೆ, ನೀನು ಇಲ್ಲೇ ಸರ್ವಾಂಗ ಹೋಮ ಮಾಡಿರುವ ಸ್ಥಳದಲ್ಲಿ ನಿಂತುಕೋ, ನಾನು ಆ ಕಡೆಗೆ ಹೋಗಿ ಯೆಹೋವನನ್ನು ಎದುರುಗೊಳ್ಳುವೆನು ಎಂದು ಹೇಳಿದನು. ಯೆಹೋವನು ಬಿಳಾಮನಿಗೆ ಎದುರಾಗಿ ಬಂದು ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟನು. ಆಗ ಅವನು ಹೇಳಿದ್ದೇನೆಂದರೆ, ನೀನು ಬಾಲಾಕನಿಗೆ ಬಳಿಗೆ ತಿರುಗಿ ಹೋಗಿ ಹೀಗೆ ಹೇಳಬೇಕೆಂದನು. ಬಿಳಾಮನು ಬಾಲಾಕನಿಗೆ ಬಳಿಗೆ ಬಂದಾಗ ಬಾಲಾಕನು ತಾನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ ವೇದಿಯ ಹತ್ತಿರ ನಿಂತಿದ್ದನು. ಮೋವಾಬರ ಪ್ರಧಾನರು ಅವನ ಸಂಗಡ ಇದ್ದರು. ಬಾಲಾಕನು, ಯೆಹೋವನು ಏನು ಹೇಳಿದಾನೆಂದನು. ಬಿಳಾಮನು ಪದ್ಯರೂಪವಾಗಿ ಪ್ರವಾದಿಸಿದನೇನೆಂದರೆ, ಬಾಲಾಕನೇ, ಎದ್ದು ಕಿವಿಗೊಟ್ಟು ಕೇಳು, ಚಿಪ್ಪೋರನ ಮಗನೇ, ನನ್ನ ಮಾತನ್ನು ಲಾಲಿಸು. ದೇವರು ಮನುಷ್ಯನಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬದಲಾಯಿಸುವವನಲ್ಲ. ತಾನು ಹೇಳಿದ ಪ್ರಕಾರ ನಡೆಯುತ್ತಿರುತ್ತಾನೆಯೇ? ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ? ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಿಸಲಾರೆನು. ಈ ಯಾಕೋಬನಲ್ಲಿ ಯಾವ ಆಪತ್ತಿನ ಸೂಚನೆಯೂ ಕಾಣುವುದಿಲ್ಲ, ಅಥವಾ ಇಸ್ರಾಯೇಲರಿಗೆ ಯಾವ ವಿಪತ್ತಿನ ಸೂಚನೆಯೂ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡ ಇದ್ದಾನೆ. ಅವರು ತಮ್ಮ ಅರಸನಿಗಾಗಿ ಮಾಡುವ ಜಯಘೋಷವು ಕೇಳಿಸುತ್ತಾ ಇದೆ. ಆಮೆನ್. ಇಲ್ಲಿ ಬಿಳಾಮನು ಹೇಳುತ್ತಿರುವುದು, ನಾನು ಇಸ್ರಾಯೇಲಿನಲ್ಲಿ ಆಕ್ರಮವನ್ನು ಕಾಣಲಿಲ್ಲ, ದೇವರ ತತ್ವಗಳಿಗೆ ವಿರುದ್ಧವಾದುದೇನೂ ಕಾಣಲಿಲ್ಲ, ದುಷ್ಟತನವೂ ಕಾಣಲಿಲ್ಲ. ಆದುದರಿಂದ ಅವರನ್ನು ಶಪಿಸಲು ಸಾಧ್ಯವಿಲ್ಲ ಎಂದು ಅವನು ಹೇಳಿದನು. ಪ್ರತಿ ಸಲ ಶತ್ರು ಜನರ ಬಳಿಗೆ ಬಂದಾಗ ಯಾವ ವಿಷಯವನ್ನು ಹುಡುಕುತ್ತಾನೆ? ಬಿಳಾಮನು ಹುಡುಕಿದ ಎಲ್ಲ ಸಂಗತಿಗಳು ಇಂದಿಗೂ ಶತ್ರು ಹುಡುಕುವ ಸಂಗತಿಗಳ ನೆರಳಾಗಿದೆ. ನಿಮಗೆ ಅರ್ಥವಾಯಿತಲ್ಲವೇ? ಹೌದು. ಅವನು ಹೇಳಿದನು, ನಾನು ಅವರಲ್ಲಿ ಆಕ್ರಮವನ್ನು ಕಾಣಲಿಲ್ಲ, ನಾನು ಅವರಲ್ಲಿ ದುಷ್ಟತನವನ್ನು ಕಾಣಲಿಲ್ಲ. ಆದುದರಿಂದ ಅವನು ಹೇಳುತ್ತಾನೆ, ಯೆಹೋವನು ಅವರ ಮಧ್ಯದಲ್ಲಿದ್ದಾನೆ, ರಾಜನ ಜಯಘೋಷವು ಅವರ ಮಧ್ಯದಲ್ಲಿದೆ. ಆಮೆನ್. ಹಾಲೆಲೂಯ. ಬಿಳಾಮನು ಹೇಳುತ್ತಾನೆ, ಇಸ್ರಾಯೇಲರ ಶಿಬಿರದಲ್ಲಿ ಆಕ್ರಮವೂ ಇಲ್ಲ, ದುಷ್ಟತನವೂ ಇಲ್ಲ. ಆದುದರಿಂದ ಯೆಹೋವನ ಸನ್ನಿಧಾನವು ಪ್ರಸನ್ನತೆಯು ಅವರ ಮಧ್ಯದಲ್ಲಿದೆ. ರಾಜನ ಪ್ರಸನ್ನತೆ ಸನ್ನಿಧಾನವು ಅವರ ಮಧ್ಯದಲ್ಲಿದೆ. ಆಮೆನ್. ಹಾಲೆಲೂಯ.
ಆದುದರಿಂದ ಯೆಹೋವನ ಸನ್ನಿಧಾನವು ಅವರ ಮಧ್ಯದಲ್ಲಿ ಇರುವುದರಿಂದ ಯಾವ ಶಾಪವೂ ಅವರ ಮೇಲೆ ನಿಲ್ಲುವುದಿಲ್ಲ. ಯಾಕೆಂದರೆ ಆತನು ತನ್ನ ಜನರ ಸುತ್ತಲೂ ಶಿಬಿರ ಹೂಡಿದ್ದಾನೆ. ಆಮೆನ್. ಆತನ ಪ್ರಸನ್ನತೆಯು ಅವರ ಸುತ್ತಲೂ ಗುರಾಣಿಯಂತಿದೆ. ಆದುದರಿಂದ ಶತ್ರುವಿಗೆ ಒಳನುಗ್ಗಲು ಯಾವುದೇ ಅವಕಾಶವಿಲ್ಲ ಅಥವಾ ಸಾಧ್ಯವಿಲ್ಲ. ಹಾಲೆಲೂಯ. ದೇವರ ವಾಕ್ಯವು ಮುಂದುವರಿಸಿ ಅರಣ್ಯಕಾಂಡ ಅಧ್ಯಾಯ 23ರಲ್ಲಿ ವಾಕ್ಯ 22 ಮತ್ತು 23ರಲ್ಲಿ ಹೇಳಿದೆ, ಅವರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದವನು ದೇವರೇ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ. ಇಸ್ರಾಯೇಲರಲ್ಲಿ ಕಣಿ ಕೇಳುವುದಿಲ್ಲ. ಬದಲಾಗಿ ಯಾಕೋಬ ಮತ್ತು ಇಸ್ರಾಯೇಲರ ವಿಷಯದಲ್ಲಿ ಹೀಗೆ ಹೇಳುವರು, ದೇವರು ಮಾಡುವ ಕೆಲಸವನ್ನು ನೋಡಿರಿ. ಆಮೆನ್. ಬಿಳಾಮನು ಇಸ್ರಾಯೇಲರನ್ನು ನೋಡಿದಾಗ ಹೀಗೆ ಹೇಳುತ್ತಾನೆ, ಯೆಹೋವನ ಸನ್ನಿಧಾನವು ಅವರ ಮಧ್ಯದಲ್ಲಿ ಇರುವುದರಿಂದ ಯಾವುದೇ ಮಾಟ ಮಂತ್ರವು ಅವರ ವಿರುದ್ಧ ಫಲಿಸುವುದಿಲ್ಲ, ಯಾವುದೇ ಶಕುನವು ಫಲಿಸುವುದಿಲ್ಲ. ನಾನು ಉಚ್ಚರಿಸುವ ಯಾವುದೇ ಶಾಪವೂ ಫಲಿಸುವುದಿಲ್ಲ. ನಾನು ಯಜ್ಞವೇದಿಗಳನ್ನು ಕಟ್ಟಿದರೂ ಬಲಿಗಳನ್ನು ಅರ್ಪಿಸಿದರೂ ಅವರ ವಿರುದ್ಧ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ರಾಜನ ಪ್ರಸನ್ನತೆಯು ಅವರ ಮಧ್ಯದಲ್ಲಿದೆ. ಆಮೆನ್. ಹಾಲೆಲೂಯ. ಹೌದು, ಆ ಸಮಯದಲ್ಲಿ ಇಸ್ರಾಯೇಲರಿಗೆ ಭೌತಿಕ ಅರಸನಿರಲಿಲ್ಲ. ಆದರೂ ಬಿಳಾಮನು ಏನು ನೋಡುತ್ತಿದ್ದಾನೆ? ರಾಜಾದಿರಾಜನು ಅವರ ಮಧ್ಯದಲ್ಲಿ ವಾಸಿಸುತ್ತಿರುವುದನ್ನು. ಹಾಲೆಲೂಯ. ಹೌದು, ಅಲ್ಲಿ ಅರಸನು ಇಲ್ಲದಿದ್ದರೂ ಸಹ ಬಿಳಾಮನು ಹೇಳುತ್ತಾನೆ, ನಾನು ರಾಜನ ಜಯಘೋಷವನ್ನು ಕೇಳುತ್ತಿದ್ದೇನೆ, ರಾಜನು ಅವರ ಮಧ್ಯದಲ್ಲಿದ್ದಾನೆ. ಆದುದರಿಂದ ಯಾವುದೇ ಮಾಟಮಂತ್ರವು ಫಲಿಸುವುದಿಲ್ಲ, ಯಾವುದೇ ಶಕುನವು ಫಲಿಸುವುದಿಲ್ಲ, ಯಾವುದೇ ಭವಿಷ್ಯಜ್ಞಾನವೂ ಫಲಿಸುವುದಿಲ್ಲ, ಯಾವುದೇ ಶಾಪವು ಅವರ ಮೇಲೆ ನಿಲ್ಲುವುದಿಲ್ಲ. ಶತ್ರು ಇಸ್ರಾಯೇಲರನ್ನು ಹೇಗೆ ನಾಶ ಮಾಡಬಹುದೆಂದು ವಿವಿಧ ಕಡೆಗಳಿಂದ ನೋಡುತ್ತಿದ್ದನು. ಆದರೆ ಅವರಲ್ಲಿ ಅಕ್ರಮವಿಲ್ಲ, ದುಷ್ಟತನವಿಲ್ಲ ಎಂದು ಅರಿತುಕೊಂಡ ತಕ್ಷಣ ಅವನು ತಿಳಿದುಕೊಳ್ಳುತ್ತಾನೆ, ರಾಜನ ಪ್ರಸನ್ನತೆಯು ಅಲ್ಲಿದೆ ಮತ್ತು ರಾಜನ ಪ್ರಸನ್ನತೆಯು ಇರುವಲ್ಲಿ ಯಾವುದೇ ಮಾಟ ಮಂತ್ರವಾಗಲಿ ಶಕುನವಾಗಲಿ ಫಲಿಸುವುದಿಲ್ಲ. ಆಮೆನ್. ಆದುದರಿಂದ ಶತ್ರು ಏನು ಮಾಡಲು ಪ್ರಯತ್ನಿಸುತ್ತಾನೆ ಎಂಬುದು ಮುಖ್ಯವಲ್ಲ, ಆದರೆ ಮುಖ್ಯವಾದದ್ದು ಏನೆಂದರೆ ರಾಜನು ಶಿಬಿರದಲ್ಲಿ ಇದ್ದಾನೆಯೇ ಎಂಬುದು. ಆಮೆನ್. ಹೌದು, ರಾಜನು ಶಿಬಿರದಲ್ಲಿ ಇದ್ದಾನೆಯೇ ಎಂಬುದು ಮುಖ್ಯವಾದ ವಿಷಯವಾಗಿದೆ. ರಾಜನ ಪ್ರಸನ್ನತೆಯು ಶಿಬಿರದಲ್ಲಿ ಇದ್ದರೆ ಅಲ್ಲಿ ಯಾವುದೇ ಮಾಟ ಮಂತ್ರವಾಗಲಿ, ಯಾವುದೇ ಶಕುನವಾಗಲಿ, ಯಾವುದೇ ಶಾಪವಾಗಲಿ ನಿಲ್ಲುವುದಿಲ್ಲ. ಆಮೆನ್. ಹಾಲೆಲೂಯ. ಇವತ್ತು ಪಾಸ್ಟರ್ ಹೇಳಿದಂತೆ ಅಪೊಸ್ತಲರ ಕೃತ್ಯಗಳು ಪುಸ್ತಕದಲ್ಲಿ ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಸದ್ದುಕಾಯರು ಮತ್ತು ಫರಿಸಾಯರು ಅನೇಕ ಬಾರಿ ಶಿಷ್ಯರನ್ನು ಮತ್ತು ಅಪೊಸ್ತಲರನ್ನು ಹಿಡಿದು ಸೆರೆಮನೆಗೆ ಹಾಕಲು ಪ್ರಯತ್ನಿಸುವುದನ್ನು ನಾವು ನೋಡುತ್ತೇವೆ. ಆಮೆನ್. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 4 ವಾಕ್ಯ 1-3. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಿರುವಾಗಲೇ ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯರು ಅವರಿಗೆ ವಿರೋಧವಾಗಿ ಬಂದರು. ಯೇಸುವಿನ ದೃಷ್ಟಾಂತದಿಂದ ಸತ್ತವರಿಗೆ ಪುನರುತ್ಥಾನವಾಗುವುದೆಂದು ಅಪೊಸ್ತಲರು ಜನರಿಗೆ ಬೋಧಿಸುತ್ತಿರುವುದನ್ನು ನೋಡಿದಾಗ ಅವರಿಗೆ ಕೋಪ ಬಂತು.
ಅವರನ್ನು ಹಿಡಿದು ಆಗಲೇ ಸಾಯಂಕಾಲವಾದ್ದರಿಂದ ಮರುದಿನದವರೆಗೆ ಕಾವಲಲ್ಲಿಟ್ಟರು. ಹೌದು, ಇಲ್ಲಿ ಶಿಷ್ಯರನ್ನು ಬಂಧನಕ್ಕೆ ಅಥವಾ ಸೆರೆಮನೆಗೆ ಹಾಕಲಾಯಿತು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 5 ವಾಕ್ಯ 17-20. ಹೀಗಿರುವಲ್ಲಿ ಮಹಾಯಾಜಕನು ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಅಸೂಯೆ ತುಂಬಿದವರಾಗಿ ಅಪೊಸ್ತಲರನ್ನು ಹಿಡಿದು ಸೆರೆಯಲ್ಲಿಟ್ಟರು. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ದ್ವಾರಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರೆಕೊಂಡು ಬಂದು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಜೀವವಾಕ್ಯಗಳನ್ನು ಜನರಿಗೆಲ್ಲ ತಿಳಿಸಿರಿ ಅಂದನು. ಹೌದು, ಇಲ್ಲಿ ನಾವು ಮತ್ತೊಮ್ಮೆ ನೋಡುತ್ತೇವೆ, ಅಪೊಸ್ತಲರನ್ನು ಸೆರೆಮನೆಗೆ ಹಾಕಲಾಯಿತು. ಅಪೊಸ್ತಲರ ಕೃತ್ಯ ಅಧ್ಯಾಯ 8 ವಾಕ್ಯ 3. ಆದರೆ ಸೌಲನು ಮನೆ ಮನೆಗಳಿಗೆ ನುಗ್ಗಿ ಗಂಡಸರನ್ನು ಹೆಂಗಸರನ್ನು ಎಳೆದುಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ನಾಶ ಮಾಡುತ್ತಿದ್ದರು. ಆಮೆನ್. ಹೌದು, ವಿಶ್ವಾಸಿಗಳನ್ನು ಮತ್ತೊಮ್ಮೆ ಸೆರೆಮನೆಗೆ ಹಾಕಲಾಗುತ್ತಿತ್ತು. ಸೌಲನು ಕರ್ತನಿಗೆ ತನ್ನ ಜೀವನವನ್ನು ಅರ್ಪಿಸಿದವರನ್ನು ಹುಡುಕುತ್ತಾ ಹಿಡಿದು ಸೆರೆಮನೆಗೆ ಹಾಕಲು ಪ್ರಯತ್ನಿಸುತ್ತಿದ್ದನು. ಅಪೊಸ್ತಲರ ಕೃತ್ಯ ಅಧ್ಯಾಯ 12 ವಾಕ್ಯ 3. ಇದು ಯೆಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ತಿಳಿದು ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಬಂಧಿಸಿದನು. ಆ ಕಾಲದಲ್ಲಿ ಪಸ್ಕ ಹಬ್ಬ, ಅಂದರೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿನದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನ ಪಕ್ಕೆಯಲ್ಲಿ ತಟ್ಟಿ ಎಬ್ಬಿಸಿ, ಥಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಳಿಗಳು ಕಳಚಿ ಬಿದ್ದವು. ಆ ದೂತನವನಿಗೆ, ನಡುಗಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ತಿಳಿದನು. ಆಮೆನ್. ಮತ್ತೊಮ್ಮೆ ಪೇತ್ರನನ್ನು ಸೆರೆಮನೆಗೆ ಹಾಕಲಾಯಿತು. ಆದರೆ ಸಭೆಯ ಪ್ರಾರ್ಥನೆಗಳು ಮೇಲಕ್ಕೆ ಏರಿದಾಗ ದೇವದೂತನು ಮಧ್ಯ ಪ್ರವೇಶಿಸಿ ಅವನನ್ನು ಹೊರಗೆ ಕರೆದುಕೊಂಡು ಬಂದನು. ಆಮೆನ್. ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಒಂದು ವಿಷಯವನ್ನು ನಾವು ಗಮನಿಸುವುದಾದರೆ, ಸೆರೆಮನೆಯು ಇನ್ನೂ ಅಲ್ಲಿಯೇ ಇತ್ತು. ಸದ್ದುಕಾಯರು ಮತ್ತು ಫರಿಸಾಯರು ಮತ್ತೆ ಬಂದು ಅವರನ್ನು ಹಿಡಿದು ಸೆರೆಮನೆಗೆ ಹಾಕುತ್ತಿದ್ದರು. ಯಾಕೆಂದರೆ ಸೆರೆಮನೆ ಇನ್ನೂ ಅಲ್ಲೇ ಉಳಿದಿತ್ತು. ಸಭೆಯವರು ಪ್ರಾರ್ಥಿಸಿದರು, ದೇವರು ಅವರನ್ನು ಬಿಡುಗಡೆ ಮಾಡಿದನು. ದೇವದೂತನು ಬಂದು ಅವರನ್ನು ಹೊರಗೆ ಕರೆದುಕೊಂಡು ಹೋದನು. ಅನೇಕ ಬಾರಿ ವಿಶ್ವಾಸಿಗಳ ಜೀವನ ಹೀಗೆಯೇ ಇರುತ್ತದೆ. ಅವರು ಯಾವುದೋ ಒಂದು ಬಂಧನಕ್ಕೆ ಸಿಲುಕುತ್ತಾರೆ. ನಂತರ ಅವರು ಪ್ರಾರ್ಥಿಸುತ್ತಾರೆ. ಪ್ರಾಮಾಣಿಕ ಪ್ರಾರ್ಥನೆಗಳು ಮೇಲೇರಿದಾಗ ಕರ್ತನು ಮಧ್ಯಪ್ರವೇಶಿಸುತ್ತಾನೆ. ಅವರನ್ನು ಆ ಬಂಧನದಿಂದ ಬಿಡಿಸುತ್ತಾನೆ. ಆಮೆನ್.
ಆದರೆ ಮತ್ತೆ ಅವರ ಶತ್ರು ಬಂದು ಅವರನ್ನು ಹಿಡಿದು ಅದೇ ಬಂಧನಕ್ಕೆ ತಳ್ಳುತ್ತಾನೆ. ಯಾಕೆಂದರೆ ಸೆರೆಮನೆಗಳು ಇನ್ನೂ ಅಲ್ಲೇ ಉಳಿದಿವೆ. ಜನರನ್ನು ಮತ್ತೆ ಮತ್ತೆ ಬಂಧಿಸಿ ಮತ್ತೆ ಸೆರೆಮನೆಗೆ ಹಾಕಬಹುದು. ಅಪೊಸ್ತಲರ ಕೃತ್ಯ ಅಧ್ಯಾಯ 16 ವಾಕ್ಯ 16ರಿಂದ ಪೌಲ ಮತ್ತು ಸೀಲರ ಬಗ್ಗೆ ಓದುವ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ನಮ್ಮ ಹಿಂದೆ ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ಸೇವಕರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗಿ ಹೇಳುತ್ತಿದ್ದಳು. ಅನೇಕ ದಿನ ಅವಳು ಹೀಗೆ ಮಾಡುತ್ತಿದ್ದುದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಅವಳೊಳಗಿದ್ದ ದುರಾತ್ಮಕ್ಕೆ, ಅವಳನ್ನು ಬಿಟ್ಟು ಹೋಗೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಆಜ್ಞಾಪಿಸುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಮತ್ತು ಸೀಲನನ್ನು ಹಿಡಿದು ಮಾರುಕಟ್ಟೆ ಸ್ಥಳಕ್ಕೆ ಅಧಿಕಾರಿಗಳ ಬಳಿಗೆ ಎಳೆದುಕೊಂಡು ಹೋದರು. ಅವರನ್ನು ಅಧಿಕಾರಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಕದಡುತ್ತಿದ್ದಾರೆ. ಇವರು ಯಹೂದ್ಯರಾಗಿದ್ದು ರೋಮನ್ನರಾದ ನಾವು ಅವಲಂಬಿಸಿ ಆಚರಿಸಬಾರದ ಆಚಾರಗಳನ್ನು ಪ್ರಚಾರ ಮಾಡುತ್ತಿದ್ದಾರೆ ಅಂದರು. ಆಗ ಜನರು ಗುಂಪಾಗಿ ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಕಾರಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಸಬೇಕೆಂದು ಅಪ್ಪಣೆಗೊಟ್ಟರು. ಅವರಿಗೆ ಬಹಳ ಹೊಡೆತಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಆಜ್ಞಾಪಿಸಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು. ಮಧ್ಯರಾತ್ರಿಯಲ್ಲಿ ಪೌಲನು ಮತ್ತು ಸೀಲನು ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿಗೀತೆಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತವಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನೂ ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಿದನು. ಆಗ ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ಭಯದಿಂದ ನಡುಗುತ್ತಾ ಪೌಲ ಮತ್ತು ಸೀಲರ ಮುಂದೆ ಅಡ್ಡಬಿದ್ದನು ಮತ್ತು ಅವರನ್ನು ಹೊರಗೆ ಕರೆದುಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರೆಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದ ಎಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ವಾಕ್ಯ 22ರಿಂದ ಓದುವ. ಆಗ ಜನರು ಗುಂಪಾಗಿ ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಕಾರಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಸಬೇಕೆಂದು ಅಪ್ಪಣೆಗೊಟ್ಟರು. ಅವರಿಗೆ ಬಹಳ ಹೊಡೆತಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಆಜ್ಞಾಪಿಸಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು
ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು. ಆಮೇನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಒಳಗಿನ ಸೆರೆಮನೆ ಅಂದರೆ ಸೆರೆಮನೆಗಳಿಗೆ ವಿವಿಧ ಹಂತಗಳಿದ್ದವು. ಹೊರಗಿನ ಸೆರೆಮನೆಗಳಿದ್ದವು, ಆಳವಾದ ಅಥವಾ ಒಳಗಿನ ಸೆರೆಮನೆಗಳಿದ್ದವು. ಪೌಲ ಮತ್ತು ಸೀಲರನ್ನು ಒಳಗಿನ ಸೆರೆಮನೆಗೆ ಹಾಕಲಾಯಿತು. ವಾಕ್ಯವನ್ನು ಮುಂದುವರಿಸುವ. ಮಧ್ಯರಾತ್ರಿಯಲ್ಲಿ ಪೌಲನು ಮತ್ತು ಸೀಲನು ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿಗೀತೆಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರೆಲ್ಲರೂ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಆಮೇನ್. ಹಾಲೆಲೂಯ. ಇಲ್ಲಿಯವರೆಗೆ ನಾವು ನೋಡಿದ್ದು ಏನು? ಜನರು ಪ್ರಾರ್ಥಿಸಿದರು, ಸಭೆಯವರು ಪ್ರಾರ್ಥಿಸಿದರು, ಜನರು ಬಿಡುಗಡೆಗೊಂಡರು. ದೇವದೂತನು ಬಂದು ಅವರನ್ನು ಬಿಡುಗಡೆ ಮಾಡಿದನು. ಆದರೆ ಇಲ್ಲಿ ಬೇರೆ ಏನೋ ಸಂಭವಿಸಿತು. ಅವರು ಪ್ರಾರ್ಥಿಸುತ್ತಾ ಆರಾಧಿಸಿದರು. ಅವರು ಸ್ತುತಿಸುತ್ತಾ ದೇವರನ್ನು ಮಹಿಮೆಪಡಿಸಿದರು. ಆದುದರಿಂದ ಏನಾಯಿತು? ಸೆರೆಮನೆಯ ಅಸ್ಥಿವಾರಗಳು ಒಡೆದು ಹೋದವು. ಸೆರೆಮನೆಯ ಪ್ರತಿ ಬಾಗಿಲುಗಳು ತೆರೆಯಲ್ಪಟ್ಟವು. ಪ್ರತಿಯೊಬ್ಬ ಬಂದಿಯು ಬಿಡುಗಡೆಯಾದನು. ಆಮೆನ್. ಹಾಲೆಲೂಯ. ಪ್ರಾರ್ಥನೆ ಮತ್ತು ಆರಾಧನೆ ಮೇಲೇರಿ ಬಂದಾಗ ಅದು ರಾಜನ ಪ್ರಸನ್ನತೆಯನ್ನು ತರಿಸುತ್ತದೆ. ರಾಜನ ಸನ್ನಿಧಾನ ಇರುವ ಸ್ಥಳದಲ್ಲಿ ಯಾವುದೇ ಸೆರೆಮನೆ ಅವರನ್ನು ಬಂಧಿಸಿ ಇಡಲು ಸಾಧ್ಯವಿಲ್ಲ. ಆಮೆನ್. ಸರಿಯಲ್ಲವೇ? ಹೌದು. ದೇವರ ಪ್ರಸನ್ನತೆಯು ಬಂದಾಗ ಯಾವುದೇ ಸೆರೆಮನೆ ಅವರನ್ನು ಹಿಡಿದು ಇಡಲು ಸಾಧ್ಯವಿಲ್ಲ. ಒಳಗಿನ ಆಳವಾದ ಸೆರೆಮನೆಗಳು ಸಹ ತೆರೆದುಕೊಳ್ಳುತ್ತವೆ. ಆಮೆನ್. ಶತ್ರು ನಿಮ್ಮನ್ನು ಯಾವ ರೀತಿಯ ಬಂಧನದಲ್ಲಿ ಇಟ್ಟಿದ್ದಾನೋ ನನಗೆ ತಿಳಿದಿಲ್ಲ. ಆದರೆ ಒಂದು ಶುಭ ಸುದ್ದಿ ಇದೆ. ಆರಾಧನೆ ಎದ್ದು ಮೇಲೇರಿದಾಗ, ರಾಜನ ಪ್ರಸನ್ನತೆಯು ಇಳಿದು ಬಂದಾಗ ಪ್ರತಿ ಸೆರೆಮನೆಯ ಬಾಗಿಲು ತೆರೆಯಲೇಬೇಕು. ಆಮೆನ್. ಹಾಲೆಲೂಯ. ಹೌದು, ಪ್ರತಿ ಸೆರೆಮನೆಯ ಬಾಗಿಲು ತೆರೆಯಲೇಬೇಕು. ರಾಜನ ಸನ್ನಿಧಾನದಲ್ಲಿ ಯಾವುದೇ ಸೆರೆಮನೆಯ ಬಾಗಿಲು ಮುಚ್ಚಿಕೊಂಡಿರಲು ಸಾಧ್ಯವಿಲ್ಲ. ಆಮೆನ್. ರಾಜನ ಜಯಘೋಷ ಇರುವಲ್ಲಿ, ಆತನ ಮಹಿಮೆ ಪ್ರಕಟವಾಗುವಲ್ಲಿ ಪ್ರತಿ ಸೆರೆಮನೆಯ ಬಾಗಿಲು ತೆರೆಯುತ್ತದೆ. ಪ್ರತಿ ಬಂಧಿತನು ಬಿಡುಗಡೆಯಾಗುತ್ತಾನೆ. ಹಾಲೆಲೂಯ. ನೀವು ಜೊತೆಯಾಗಿ ಸಮೂಹ ಆರಾಧನೆಗೆ ಬಂದಾಗಲೂ ಇದೇ ಸಂಗತಿ ನಡೆಯುತ್ತದೆ. ಆರಾಧನೆ ಮೇಲೇರುವಾಗ, ರಾಜನ ಪ್ರಸನ್ನತೆಯು ಇಳಿದು ಬಂದಾಗ ಅನೇಕ ಬಂಧನಗಳ ಬಾಗಿಲುಗಳು ತೆರೆಯುತ್ತವೆ. ಆಮೆನ್. ಹಾಲೆಲೂಯ. ಇಸ್ರಾಯೇಲರನ್ನು ಹಿಂಬಾಲಿಸಿ ನಾಶ ಮಾಡಲು ಬಯಸಿದ ಶತ್ರು ಇದ್ದನು. ಇದು ಹಿಂಬಾಲಿಸಿ ಬರುವ ನಮ್ಮ ಶತ್ರುವಿನ ನೆರಳಾಗಿದೆ. ಬಾಲಕನು ಭಯದಿಂದ ತುಂಬಿದಾಗ, ಭಯವು ಅವನನ್ನು ಆವರಿಸಿದಾಗ, ಅವನು ಜನರನ್ನು ನಾಶ ಮಾಡಲು ವಿವಿಧ ಮಾರ್ಗಗಳ ಮೂಲಕ ಪ್ರಯತ್ನಿಸಿದನು. ಆದರೆ ಶತ್ರುವಿನ ಯಾವ ಕಾರ್ಯವೂ ಫಲಿಸಲಿಲ್ಲ. ಅವರ ವಿರುದ್ಧ ರೂಪಿಸಲ್ಪಟ್ಟ ಯಾವ ಆಯುಧವೂ ಜಯಿಸಲಿಲ್ಲ. ಆಮೆನ್. ಏಕೆಂದರೆ ಅವರು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದರು. ಅವರು ಲೋಕದೊಂದಿಗೆ ಸೇರಿಕೊಂಡಿರಲಿಲ್ಲ. ಇಸ್ರೇಲಿನಲ್ಲಿ ಯಾವುದೇ ಆಕ್ರಮ ಕಂಡುಬರಲಿಲ್ಲ. ರಾಜನ ಸನ್ನಿಧಾನವು ಅವರ ಮಧ್ಯದಲ್ಲಿತ್ತು. ಆದುದರಿಂದ ಶಕುನ ಹೇಳುವವನಿಗೆ
ದೇವರ ಜನರ ವಿರುದ್ಧ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಆಮೆನ್. ಆದುದರಿಂದ ಅವನು ಹೇಳಿದನು, ಕರ್ತನು ಆಶೀರ್ವಾದಿಸಿದವರನ್ನು ನಾನು ಹೇಗೆ ಶಪಿಸಲಿ? ಅವರ ವಿರುದ್ಧ ಯಾವುದೇ ಮಾಟ ಮಂತ್ರವು ಫಲಿಸುವುದಿಲ್ಲ, ಯಾವುದೇ ಶಕುನವು ಫಲಿಸುವುದಿಲ್ಲ. ಆಮೆನ್. ಹಾಲೆಲೂಯ. ಅರಣ್ಯಕಾಂಡ ಅಧ್ಯಾಯ 23 ವಾಕ್ಯ 21. ಈ ಯಾಕೋಬನಲ್ಲಿ ಯಾವ ಆಪತ್ತಿನ ಸೂಚನೆಯೂ ಕಾಣುವುದಿಲ್ಲ, ಅಥವಾ ಇಸ್ರಾಯೇಲರಿಗೆ ಯಾವ ವಿಪತ್ತಿನ ಸೂಚನೆಯೂ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡ ಇದ್ದಾನೆ. ಅವರು ತಮ್ಮ ಅರಸನಿಗಾಗಿ ಮಾಡುವ ಜಯಘೋಷವು ಕೇಳಿಸುತ್ತಾ ಇದೆ. ಆಮೆನ್. ಹೌದು, ಅವರ ದೇವರಾದ ಯೆಹೋವನು ಅವರೊಂದಿಗಿದ್ದಾನೆ. ಆಮೆನ್. ಅವರ ಮಧ್ಯದಲ್ಲಿ ದೇವರನ್ನು ಅಸಮಾಧಾನಗೊಳಿಸುವ ಯಾವುದೇ ಸಂಗತಿ ಇರಲಿಲ್ಲ. ಆದುದರಿಂದ ಅವರ ವಿರುದ್ಧ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದವನು ತಿಳಿದಿದ್ದನು. ಅವರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದವನು ದೇವರೇ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದಿಲ್ಲ. ಆಮೆನ್. ಅವನಿಗೆ ಕಾಡೆತ್ತಿನಂತಹ ಬಲವಿದೆ. ಅವರ ಮಾರ್ಗವನ್ನು ತಡೆಯಬಲ್ಲವಂಥದ್ದೇನೂ ಇರಲಿಲ್ಲ. ಯಾಕೋಬನ ವಿರುದ್ಧ ಯಾವುದೇ ಮಾಟ ಮಂತ್ರ ಫಲಿಸುವುದಿಲ್ಲ, ಇಸ್ರಾಯೇಲಿನ ವಿರುದ್ಧ ಯಾವುದೇ ಶಕುನವು ಫಲಿಸುವುದಿಲ್ಲ. ಆಮೆನ್. ಬದಲಾಗಿ ಯಾಕೋಬ ಮತ್ತು ಇಸ್ರಾಯೇಲರ ವಿಷಯದಲ್ಲಿ ಹೀಗೆ ಹೇಳುವರು, ದೇವರು ಮಾಡುವ ಕೆಲಸವನ್ನು ನೋಡಿರಿ. ಆಮೆನ್. ಹೌದು, ಯಾವಾಗ ದೇವರ ಪ್ರಸನ್ನತೆಯು ನಿಮ್ಮ ನಡುವೆ ಇದೆ, ಆವಾಗ ಲೋಕದ ಜನರು ನಿಮ್ಮನ್ನು ನೋಡಿ ಆಶ್ಚರ್ಯಪಡಿಸುವಂತಹ ವಿಷಯಗಳು ಇರುತ್ತವೆ. ನೋಡಿರಿ, ದೇವರು ಅವರ ನಡುವೆ ಎಂತಹ ಮಹತ್ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಜನರು ಹೇಳುವಂತಾಗುತ್ತದೆ. ಆಮೆನ್. ಹಾಲೆಲೂಯ್ಯ. ವಾಕ್ಯವನ್ನು ಮುಂದುವರಿಸುವ ವಾಕ್ಯ 24. ಇಗೋ, ಜನಾಂಗದವರು ಎದ್ದು ಪ್ರಾಯದ ಸಿಂಹದಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ಮಾಂಸವನ್ನು ತಿಂದು ತೃಪ್ತಿ ಹೊಂದದ ಹೊರತು ಮಲಗುವುದಿಲ್ಲ. ತಾನು ಬೇಟೆಯಾಡಿದ ರಕ್ತವನ್ನು ಕುಡಿದು ಮಲಗುವುದು. ಆಮೆನ್. ಹೌದು, ಇಗೋ, ಒಂದು ಜನಾಂಗವು ಸಿಂಹನಿಯಂತೆ ಎದ್ದೇಳುತ್ತದೆ. ಅವನು ಶಪಿಸಲು ಬಂದನು, ಆದರೆ ಅವನು ಅವರೊಳಗಿನ ಬಲವನ್ನು ನೋಡುತ್ತಿದ್ದನು, ಜನರೊಳಗಿನ ಶಕ್ತಿಯನ್ನು ನೋಡುತ್ತಿದ್ದನು. ಮತ್ತು ಅವನು ಹೇಳುತ್ತಾನೆ, ಅವರು ಸಿಂಹನಿಯಂತೆ ಎದ್ದೇಳುತ್ತಿದ್ದಾರೆ. ತಮ್ಮ ವಿರುದ್ಧ ಬರುವ ಎಲ್ಲವನ್ನೂ ಜಯಿಸುವ ಶಕ್ತಿ ಅವರಿಗೆ ಇರುತ್ತದೆ. ಹಾಗಾದರೆ ಜನರು ಯಾವಾಗ ಸಿಂಹನಿಯಂತೆ ಎದ್ದು ನಿಲ್ಲುವ ಶಕ್ತಿಯನ್ನು ಹೊಂದುತ್ತಾರೆ? ಯಾವಾಗ ಶತ್ರುವನ್ನು ಜಯಿಸುವ ಸಾಮರ್ಥ್ಯವನ್ನು ಹೊಂದುತ್ತಾರೆ? ರಾಜನು ಅವರ ಮಧ್ಯದಲ್ಲಿರುವಾಗ. ಆಮೆನ್. ಹಾಲೆಲೂಯ. ರಾಜನ ಸನ್ನಿಧಾನವು ಪ್ರಸನ್ನತೆಯು ಅವರೊಂದಿಗೆ ಇರುವಾಗ. ಹಾಲೆಲೂಯ. ದೇವರನ್ನು ಅಸಮಾಧಾನಗೊಳಿಸುವ ಯಾವುದೂ ಅವರ ಮಧ್ಯದಲ್ಲಿ ಇಲ್ಲದಿರುವಾಗ. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಅವರು ಕಾಡೆತ್ತಿನಂತಿದ್ದಾರೆ, ಅವರು ಸಿಂಹನಿಯಂತೆ ಎದ್ದು ನಿಲ್ಲುತ್ತಾರೆ. ಆಮೆನ್. ಹಾಲೆಲೂಯ. ಇನ್ನೊಮ್ಮೆ ಇದೇ ವಾಕ್ಯವನ್ನು ಓದುವ. ಇಗೋ, ಜನಾಂಗದವರು ಎದ್ದು ಪ್ರಾಯದ ಸಿಂಹದಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ಮಾಂಸವನ್ನು ತಿಂದು ತೃಪ್ತಿ ಹೊಂದದ ಹೊರತು ಮಲಗುವುದಿಲ್ಲ. ತಾನು ಬೇಟೆಯಾಡಿದ ರಕ್ತವನ್ನು ಕುಡಿದು ಮಲಗುವುದು. ಆಮೆನ್. ಅಂದರೆ ತನ್ನ ಶತ್ರುಗಳನ್ನು ಜಯಿಸುವವರೆಗೂ ಅದು ಮಲಗುವುದಿಲ್ಲ. ತನ್ನ ವಿರುದ್ಧ ಬರುವುದನ್ನು
ಜಯಿಸುವ ಶಕ್ತಿ ಅದಕ್ಕಿದೆ. ಹಾಲೆಲೂಯ. ಅರಣ್ಯಕಾಂಡ ಅಧ್ಯಾಯ 24 ವಾಕ್ಯ 5. ಯಾಕೋಬೆ, ನಿಮ್ಮ ಡೇರೆಗಳು ಎಷ್ಟೋ ಚೆಲುವಾಗಿವೆ. ಇಸ್ರಾಯೇಲರೇ, ನಿಮ್ಮ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಆಮೆನ್. ಹೌದು, ಯಾಕೋಬರೇ, ನಿಮ್ಮ ಡೇರೆಗಳು ಎಷ್ಟೋ ಚೆಲುವಾಗಿವೆ. ಇಸ್ರಾಯೇಲರೇ, ನಿಮ್ಮ ನಿವಾಸಗಳು ಎಷ್ಟು ರಮ್ಯವಾಗಿವೆ. ಆಮೆನ್. ಹೌದು, ಇಸ್ರಾಯೇಲಿನ ನಿವಾಸಗಳು ಯಾವಾಗ ಕರ್ತನ ದೃಷ್ಟಿಯಲ್ಲಿ ಸುಂದರವಾಗಿ ಕಾಣುತ್ತವೆ? ಆರಾಧನೆ ಆ ಗುಡಾರಗಳಿಂದ ಮೇಲಕ್ಕೆ ಏರಿದಾಗ. ಆಮೆನ್. ಹೌದು, ಆ ಗುಡಾರಗಳಿಂದ ಆರಾಧನೆ ಮೇಲಕ್ಕೆ ಏಳುವಾಗ ನಿವಾಸಗಳು ಕರ್ತನ ಮುಂದೆ ಸುಂದರವಾಗಿ ಕಾಣುತ್ತವೆ. ಉದ್ದವಾಗಿ ಚಾಚಿಕೊಂಡಿರುವ ತಗ್ಗುಗಳಂತೆಯೂ ನದಿಯ ಬಳಿಯಲ್ಲಿರುವ ತೋಟಗಳಂತೆಯೂ ಕಾಣಿಸುತ್ತವೆ. ಯೆಹೋವನ ಮರಗಳಿಗೂ ನೀರಿನ ಬಳಿಯಲ್ಲಿರುವ ದೇವದಾರು ವೃಕ್ಷಗಳಿಗೂ ಸಮಾನವಾಗಿವೆ. ಅದರ ಕಪಿಲೆಗಳಿಂದ ನೀರು ಹರಿಯುತ್ತಲೇ ಇದೆ. ಅವರ ಬಿತ್ತನೆಗೆ ಬೇಕಾದಷ್ಟು ನೀರಿದೆ. ಕರ್ತನ ಸನ್ನಿಧಾನವು ಯಾಕೋಬ ಮತ್ತು ಇಸ್ರೇಲಿನ ಗುಡಾರಗಳಿಂದ ಮೇಲಕ್ಕೆ ಏರುವ ಆರಾಧನೆಯು ಆ ಸ್ಥಳವನ್ನು ಕರ್ತನ ಮುಂದೆ ಸುಂದರವಾಗಿಸುತ್ತದೆ. ಆ ಸ್ಥಳಕ್ಕೆ ಒಂದು ದೈವಿಕ ಸೌಂದರ್ಯವನ್ನು ತರುತ್ತದೆ. ಆಮೆನ್. ಹಾಲೆಲೂಯ. ಆದುದರಿಂದ ಯಾವಾಗ ಶತ್ರು ಬರುತ್ತಾನೋ ಆಗ ಸೈನ್ಯಗಳ ಕರ್ತನು ಹೇಳುತ್ತಾನೆ, ಅವರು ನನ್ನವರು, ನಾನು ಅವರನ್ನು ನನ್ನ ಅಮೂಲ್ಯ ಆಸ್ತಿಯನ್ನಾಗಿ ರೂಪಿಸುತ್ತಿದ್ದೇನೆ, ಇವರು ನನ್ನವರು. ಆಮೆನ್. ಹಾಲೆಲೂಯ. ಇದನ್ನೇ ನಾವು ಯಾಕೋಬನ ಜೀವನದಲ್ಲಿಯೂ ನೋಡಬಹುದು. ಅವನು ಲಾಬಾನನ ಮನೆಯಿಂದ ಹೊರಬಂದಾಗ 20 ವರ್ಷಗಳ ಕಾಲ ಲಾಬಾನನ ಬಳಿಯಲ್ಲಿ ದುಡಿದನು. ಮೊದಲ 7 ವರ್ಷಗಳು ಮತ್ತು 7 ವರ್ಷಗಳು, ಒಟ್ಟು 14 ವರ್ಷಗಳು. ನಂತರ ತನ್ನ ಕುರಿಗಳು ಮತ್ತು ಆಸ್ತಿಗಾಗಿ ಇನ್ನೂ 6 ವರ್ಷಗಳು, ಒಟ್ಟಿಗೆ 20 ವರ್ಷಗಳ ಕಾಲ ಲಾಬಾನನಿಗಾಗಿ ಕೆಲಸ ಮಾಡಿದನು. ನಂತರ ಅವನು ಹೊರಟನು. ದೇವರ ವಾಕ್ಯ ಹೇಳುತ್ತದೆ, ಆ ರಾತ್ರಿ ಲಾಬಾನನು ಅವರ ಮಕ್ಕಳು ಯಾಕೋಬನ ಹಿಂದೆ ಹೋದರು. ಅವರ ಉದ್ದೇಶ ಏನಿತ್ತು ಎಂಬುದು ನಮಗೆ ತಿಳಿದಿಲ್ಲ. ಆದರೆ ಅದು ಒಳ್ಳೆಯ ಉದ್ದೇಶವಾಗಿರಲಿಲ್ಲ. ಖಂಡಿತವಾಗಿಯೂ ಅದು ಒಳ್ಳೆಯ ಉದ್ದೇಶವಾಗಿರಲಿಲ್ಲ. ಲಾಬಾನನು ಅವನನ್ನು ಹಿಂಬಾಲಿಸಿದನು. ಲಾಬಾನನ ಮಕ್ಕಳು ಹೇಳಿದರು, ಯಾಕೋಬನು ನಮ್ಮ ವೈಭವವನ್ನು ತೆಗೆದುಕೊಂಡಿದ್ದಾನೆ, ನಮ್ಮ ಆಸ್ತಿಯನ್ನು ತೆಗೆದುಕೊಂಡಿದ್ದಾನೆ. ಆದುದರಿಂದ ಅವರು ಏನನ್ನಾದರೂ ಹಿಂದಕ್ಕೆ ಪಡೆಯಲು ಹೊರಟಿದ್ದರು. ಸರಿಯಲ್ಲವೇ? ಆಮೆನ್. ಆದಿಕಾಂಡ ಅಧ್ಯಾಯ 31 ವಾಕ್ಯ 24. ಆದರೆ ರಾತ್ರಿಯಲ್ಲಿ ದೇವರು ಆರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೀನು ಯಾಕೋಬನ ಸಂಗಡ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಮಾತನಾಡದಂತೆ ಎಚ್ಚರಿಕೆಯಾಗಿರುವೆಂದನು. ಆಮೆನ್. ಹೌದು, ಯಾಕೋಬನೊಂದಿಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮಾತನಾಡದಂತೆ ಎಚ್ಚರಿಕೆಯಿಂದ ಇರು. ಅಂದರೆ ನಿನ್ನ ಬಾಯನ್ನೇ ತೆರೆಯಬೇಡ, ಅವನ ವಿರುದ್ಧ ಒಂದು ಮಾತನ್ನೂ ಆಡಬೇಡ. ಯಾಕೋಬನಿಗೆ ಇದರ ಬಗ್ಗೆ ಗೊತ್ತಿತ್ತೇ? ಇಲ್ಲ. ಅವನು ಶಾಂತಿಯಿಂದ ಪ್ರಯಾಣಿಸುತ್ತಿದ್ದನು. ಎಲ್ಲವೂ ಚೆನ್ನಾಗಿಯೇ ಇದೆ ಎಂದು ಯೋಚಿಸುತ್ತಿದ್ದನು. ಆದರೆ ಅಲ್ಲಿ ಒಬ್ಬ ಶತ್ರು ಅವನನ್ನು ನಾಶ ಮಾಡುವ ಉದ್ದೇಶದಿಂದ ಅವನನ್ನು ಹಿಂಬಾಲಿಸುತ್ತಿದ್ದನು. ಆದರೆ ಅಲ್ಲಿ ಒಬ್ಬ ತಂದೆ ಇದ್ದನು, ಮಧ್ಯಪ್ರವೇಶಿಸಲು ಸಿದ್ಧನಾಗಿದ್ದ ತಂದೆ.
ರಾತ್ರಿ ವೇಳೆಯಲ್ಲಿ ಬಂದನು. ಯಾಕೋಬನಿಗೆ ಆತನ ಬಗ್ಗೆ ಏನೂ ತಿಳಿದಿರಲಿಲ್ಲ. ಹೌದು, ಆದರೆ ಅಲ್ಲಿ ಒಬ್ಬ ತಂದೆ ಇದ್ದಾರೆ. ಯಾವಾಗಲೂ ಮಧ್ಯ ಪ್ರವೇಶಿಸಲು ಸಿದ್ಧನಾಗಿದ್ದ ತಂದೆ. ಆಮೆನ್. ಆತನು ಲಾಬಾನನ ಬಳಿಗೆ ಬಂದು ಹೇಳಿದನು, ಯಾಕೋಬನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮಾತನಾಡಬೇಡ. ಆಮೆನ್. ನೀವು ನೋಡದಿದ್ದರೂ ಮಧ್ಯ ಪ್ರವೇಶಿಸುವ ದೇವರು ಇದ್ದಾನೆ ಎಂಬುದಕ್ಕೆ ಎಷ್ಟು ಜನ ಸಂತೋಷ ಪಡುತ್ತೀರಿ? ಕೆಲವು ಶತ್ರುಗಳ ಬಾಯಿಗಳನ್ನು ದೇವರು ಮುಚ್ಚುತ್ತಾನೆ, ಕೆಲವರನ್ನು ದೇವರು ತಡೆಯುತ್ತಾನೆ. ಯಾಕೆಂದರೆ ಆತನು ಮಧ್ಯ ಪ್ರವೇಶಿಸುವ ದೇವರು ಆಗಿದ್ದಾನೆ. ಹಾಲೆಲೂಯ. ಆದುದರಿಂದಲೇ ದೇವರ ವಾಕ್ಯ ಹೇಳುತ್ತದೆ, ಆತನು ನನ್ನ ಹಿಂಭಾಗದ ರಕ್ಷಕನೆಂದು. ಹೌದು, ಆತನು ನನ್ನ ಹಿಂಭಾಗದ ರಕ್ಷಕ ದೇವರು. ನಿಮಗೆ ಕಾಣದ ಅನೇಕ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸುತ್ತಿರಬಹುದು. ಕೆಟ್ಟ ಯೋಜನೆಗಳು, ದುಷ್ಟ ಉದ್ದೇಶಗಳು, ಕುಯುಕ್ತಿಗಳು. ಆದರೆ ನಿಮ್ಮ ಮತ್ತು ಆ ದುಷ್ಟತನದ ನಡುವೆ ನಿಂತಿರುವ ದೇವರು ಇದ್ದಾನೆ. ಆಮೆನ್. ಹಾಲೆಲೂಯ. ನಿಮ್ಮ ಪರವಾಗಿ ನಿಲ್ಲುವ ದೇವರು, ನಿಮ್ಮ ಹಿಂಭಾಗವನ್ನು ಕಾಪಾಡುವ ದೇವರು. ಹಾಲೆಲೂಯ. ಲಾಬಾನನನ್ನು ಬಳಸಿಕೊಂಡು ವಾಗ್ದಾನದ ಮಗನಾದ ಯಾಕೋಬನನ್ನು ಹಿಂಬಾಲಿಸಿದ ಶಕ್ತಿಗಳ ನೆರಳನ್ನು ನಾವು ಇಲ್ಲಿ ನೋಡುತ್ತೇವೆ. ಅವರು ಯಾಕೆ ಹಿಂಬಾಲಿಸಿದರು? ಅವನನ್ನು ನಾಶಪಡಿಸಲು ಅಥವಾ ಅವನ ದೈವಿಕ ಉದ್ದೇಶವನ್ನು ತಡೆಯಲು. ಆದುದರಿಂದ ದೇವರು ಯಾಕೋಬನ ಪರವಾಗಿ ಮಧ್ಯ ಪ್ರವೇಶಿಸಬೇಕಾಯಿತು. ಆಮೆನ್. ಕೀರ್ತನೆ 125 ವಾಕ್ಯ 2. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಈಗಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಆಮೆನ್. ಪರ್ವತಗಳು ಯೆರೂಸಲೇಮನ್ನು ಸುತ್ತುವರಿದಿರುವಂತೆ ಕರ್ತನು ತನ್ನ ಜನರನ್ನು ಸುತ್ತುವರಿದಿದ್ದಾನೆ. ಇದು ಏನನ್ನು ತಿಳಿಸುತ್ತದೆ? ಪರ್ವತವು ಸುಲಭವಾಗಿ ಕದಲುವುದಿಲ್ಲ. ಅದು ಸ್ಥಿರವಾಗಿ ನಿಂತಿರುತ್ತದೆ. ಅದು ನಿರಂತರವಾಗಿರುತ್ತದೆ. ಹಾಗೆಯೇ ದೇವರ ಸನ್ನಿಧಾನವು, ಪ್ರಸನ್ನತೆಯು ಸ್ಥಿರವಾಗಿದೆ, ನಿರಂತರವಾಗಿದೆ. ಅದು ಜನರನ್ನು ಸುತ್ತುವರಿದು ಕಾಪಾಡುವ ಸನ್ನಿಧಾನವಾಗಿದೆ. ಆಮೆನ್. ಹೌದು, ಅಷ್ಟು ಸುಲಭವಾಗಿ ಭೇದಿಸಲಾಗದ ಒಂದು ರಕ್ಷಣೆಯಾಗಿದೆ. ಅದು ತನ್ನ ಜನರನ್ನು ಸುತ್ತುವರಿದಿದೆ. ಹಾಲೆಲೂಯ. ಇಲ್ಲಿ ಬಳಸಿರುವ ಚಿತ್ರಣವೆಂದರೆ ಪರ್ವತಗಳು ಯೆರೂಸಲೇಮನ್ನು ಸುತ್ತುವರಿದಿರುವಂತೆ ಕರ್ತನು ತನ್ನ ಜನರನ್ನು ಸುತ್ತುವರಿದಿದ್ದಾನೆ. ಆಮೆನ್. ಅದು ನಿರಂತರವಾಗಿರುವುದು, ಸ್ಥಿರವಾಗಿರುವುದು. ಶತ್ರುವಿನ ಬಾಣಗಳನ್ನು ಭೇದಿಸಲಾರದು. ಕತ್ತಲೆ ಕಾರ್ಯಗಳು ಅಲ್ಲಿ ತಲುಪಲಾರದು. ಆದರೆ ಹೀಗೆ ಕರ್ತನು ತನ್ನ ಜನರನ್ನು ಸುತ್ತುವರಿದಿದ್ದಾನೆ. ಆಮೆನ್. ದೇವರ ಸನ್ನಿಧಾನ ಮಾಡುವ ಒಂದು ಕಾರ್ಯವಿದೆ. ರಾಜನು ತನ್ನ ಜನರ ಮಧ್ಯದಲ್ಲಿರುವಾಗ ರಾಜನ ಸನ್ನಿಧಾನವು ತನ್ನ ಜನರ ಮಧ್ಯದಲ್ಲಿರುವಾಗ ಈ ಸನ್ನಿಧಾನವು ಮಾಡಬಲ್ಲ ಒಂದು ಕಾರ್ಯವಿದೆ. ಅದು ಸುತ್ತುವರಿದಿರುವ ಪರ್ವತದಂತಿದೆ. ಆಮೆನ್. ಹಾಲೆಲೂಯ. ಹಗಲಿನಲ್ಲಿ ಹಾರುವ ಯಾವುದೇ ಬಾಣವು, ಮಧ್ಯಾಹ್ನದಲ್ಲಿ ನಾಶ ಮಾಡುವ ಯಾವುದೇ ವಿನಾಶವು, ನಿಮ್ಮ ಜೀವನವನ್ನು ಹಾಳು ಮಾಡಲು ಬರುವ ಯಾವುದೂ, ನಿಮ್ಮ ಜೀವನವನ್ನು ನಾಶ ಮಾಡಲು ಬರುವ ಯಾವುದೂ ಕರ್ತನ ಸನ್ನಿಧಾನದ ಕಾರಣದಿಂದ ಯಶಸ್ವಿ ಆಗುವುದಿಲ್ಲ. ಆಮೆನ್. ಹಾಲೆಲೂಯ. ಆ ಸನ್ನಿಧಾನವು ಯಾಕೆ ಅಲ್ಲಿತ್ತು?
ಯಾಕೆಂದರೆ ಅವರು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದರು. ಅವರು ಲೋಕದೊಂದಿಗೆ ಬೆರೆತಿರಲಿಲ್ಲ. ಅವರಲ್ಲಿ ಅಕ್ರಮ ಕಂಡುಬರಲಿಲ್ಲ. ಅವರ ಶಿಬಿರದಲ್ಲಿ ದುಷ್ಟತನ ಕಂಡುಬರಲಿಲ್ಲ. ಆಮೆನ್. ಆದುದರಿಂದ ದೇವರ ವಾಕ್ಯವು ಹೇಳುತ್ತದೆ, ದೇವರ ಸನ್ನಿಧಾನವು ಅವರೊಂದಿಗಿತ್ತು, ದೇವರ ಪ್ರಸನ್ನತೆಯು ಅವರೊಂದಿಗಿತ್ತು. ಆಮೆನ್. ಹಾಲೆಲೂಯ. ಯೆರೆಮೀಯನ ಪುಸ್ತಕ ಅಧ್ಯಾಯ 31 ವಾಕ್ಯ 9. ಅವರು ತಮ್ಮ ವಿಜ್ಞಾಪನೆಗಳಿಂದ ಅಳುತ್ತಾ ನಡೆದು ಬರುವರು. ನಾನು ಅವರನ್ನು ಸಂತೈಸಿ ಮುನ್ನಡೆಸುವೆನು. ಎಡವದ ಸಮಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ನಾನು ಇಸ್ರಾಯೇಲಿಗೆ ತಂದೆ, ಎಫ್ರಾಯಿಮು ನನ್ನ ಹಿರಿಯ ಮಗನಲ್ಲವೇ? ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಅವರು ಅಳುತ್ತಾ ವಿಜ್ಞಾಪನೆಗಳೊಂದಿಗೆ ಬರುವರು. ನಾನು ಅವರನ್ನು ನಡೆಸುವೆನು, ನೇರವಾದ ಮಾರ್ಗದಲ್ಲಿ ನಡೆಸುವೆನು, ನೀರಿನ ನದಿಗಳ ಬಳಿಗೆ ಹೋಗುವಂತೆ ನಡೆಸುವೆನು. ಅರಣ್ಯದ ಮುಖಾಂತರವಲ್ಲ, ವನಭೂಮಿಯ ಮುಖಾಂತರವಲ್ಲ. ಯಾವಾಗ ಇಸ್ರಾಯೇಲರು ದೇವರ ಬಳಿಗೆ ಬರಲು ಇಚ್ಛಿಸುವಾಗ, ಯಾವಾಗ ಇಸ್ರಾಯೇಲರು ಆತನ ಎದುರಿಗೆ ಬರಲು ಬಯಸುವಾಗ, ಆತನ ಮುಖವನ್ನು ಹುಡುಕಿದಾಗ, ಆತನ ಪ್ರಸನ್ನತೆಯನ್ನು ಬಯಸಿದಾಗ, ದೇವರ ವಾಕ್ಯ ಹೇಳುತ್ತದೆ, ಆತನು ಅದಕ್ಕಿಂತಲೂ ಹೆಚ್ಚಾಗಿ ಅವರನ್ನು ನೀರಿನ ನದಿಗಳ ಬಳಿಗೆ ನಡೆಸುವನೆಂದು. ಹಾಲೆಲೂಯ. ಇಸ್ರಾಯೇಲರು ಆತನ ಬಳಿಗೆ ಬರುವಾಗ ಅವರ ಸುತ್ತಲಿರುವ ಎಲ್ಲ ಬಂಜರುತನ ನಾಶವಾಗುವುದು. ಆತನ ಪ್ರಸನ್ನತೆಗೆ ಬರುವಾಗ, ಆತನ ಸನ್ನಿಧಾನಕ್ಕೆ ಬರುವಾಗ. ಆಮೆನ್. ಹಾಲೆಲೂಯ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಅವರು ಅಳುತ್ತಾ ವಿಜ್ಞಾಪನೆಯೊಂದಿಗೆ ಆತನ ಬಳಿಗೆ ಬರುವಾಗ ಆತನು ಅವರನ್ನು ನಡೆಸಿಕೊಂಡು ಹೋಗುವನು. ಅವರು ನೀರಿನ ನದಿಗಳ ಮುಖಾಂತರ ನಡೆದು ಹೋಗುವಂತೆ ಮಾಡುವೆನು. ಎಂದಿಗೂ ವನನೆಲದ ಮೇಲೆ ಅಲ್ಲ, ಆದರೆ ನದಿಯ ನೀರಿನ ಬಳಿಯಿಂದ. ಆಮೆನ್. ಹೌದು, ದೇವರು ಮಾತ್ರ ನಿಮ್ಮನ್ನು ನೀರಿನ ನದಿಗಳ ಬಳಿಯಿಂದಾಗಿ ನಡೆಸಿಕೊಂಡು ಹೋಗಲು ಸಾಧ್ಯ. ನಿಮ್ಮ ಯಾವುದೇ ಪ್ರಯತ್ನಗಳು ಅಂತಹ ಸ್ಥಳಕ್ಕೆ ನಡೆಸಿಕೊಂಡು ಹೋಗಲು ಸಾಧ್ಯವಿಲ್ಲ. ದೇವರು ಮಾತ್ರ ನಿಮ್ಮನ್ನು ಅಂತಹ ನೀರಿನ ನದಿಗಳ ಬಳಿಯಿಂದಾಗಿ ನಡೆಸಿಕೊಂಡು ಹೋಗಲು ಸಾಧ್ಯ. ಅಲ್ಲಿ ಜಾರುವ ಮಾರ್ಗಗಳಿವೆ, ತಪ್ಪು ದಾರಿಗಳಿವೆ. ಆದರೆ ದೇವರು ಮಾತ್ರ ಸಿದ್ಧಪಡಿಸಬಲ್ಲ ನೇರವಾದ ಮಾರ್ಗಗಳನ್ನು. ಹಾಲೆಲೂಯ. ನೀವು ಆತನ ಬಳಿಗೆ ಬರಲು ಸಿದ್ಧರಾಗಿದ್ದರೆ ದೇವರ ವಾಕ್ಯವು ಹೇಳುತ್ತದೆ, ನಾನು ನಿನ್ನನ್ನು ಜಾರದ ನೇರವಾದ ಮಾರ್ಗದಲ್ಲಿ ನಡೆಸುವೆನು. ಯಾಕೆಂದರೆ ಆತನು ನಿನ್ನ ತಂದೆ. ಆಮೆನ್. ಹಾಲೆಲೂಯ. ಒಬ್ಬ ತಂದೆ ತನ್ನ ಮಗುವಿನ ಕೈಯನ್ನು ಹಿಡಿದು ನಡೆಯಲು ಕಲಿಸುವಂತೆ, ಮಗು ಬೀಳದಂತೆ ಕೈ ಹಿಡಿದು ನಡೆಸುವಂತೆ ಆತನು ಹೇಳುತ್ತಾನೆ, ನಾನು ನನ್ನ ಜ್ಯೇಷ್ಠ ಪುತ್ರನನ್ನು ಹಿಡಿದುಕೊಳ್ಳುವೆನು, ನಾನು ಎಫ್ರಾಯೀಮನನ್ನು ಹಿಡಿದುಕೊಳ್ಳುವೆನು, ಅವನ ಕೈಯನ್ನು ಹಿಡಿದುಕೊಳ್ಳುವೆನು, ನೀರಿನ ನದಿಗಳ ಬಳಿಯಾಗಿ ಅವನನ್ನು ನಡೆಸುವೆನು. ಆತನು ನಿಮ್ಮನ್ನು ನೀರಿನ ನದಿಗಳ ಬಳಿಯಾಗಿ ನಡೆಸುವನು, ಅಲ್ಲಿ ನಿಮ್ಮ ಕಾಲುಗಳು ಜಾರುವುದಿಲ್ಲ. ಆಮೆನ್. ನೀವು ಆತನೊಂದಿಗೆ ನಡೆಯಲು ಸಿದ್ಧರಿದ್ದೀರಾ? ನೀವು ಆತನ ಬಳಿಗೆ ಹೋಗಲು ಸಿದ್ಧರಿದ್ದೀರಾ? ಆತನು ತೋರಿಸುವ ಮಾರ್ಗದಲ್ಲಿ ನಡೆಯಲು ಸಿದ್ಧರಿದ್ದೀರಾ? ದೇವರ ವಾಕ್ಯವು ಹೇಳುತ್ತದೆ, ಒಂದು ನೇರವಾದ ಮಾರ್ಗವಿದೆ, ಆ ಮಾರ್ಗದಲ್ಲಿ ಜಾರುವಿಕೆ ಇಲ್ಲ. ಅದು ನದಿಗಳ ಬಳಿಯ ಮಾರ್ಗವಾಗಿದೆ. ಅದು ಆನಂದಕರವಾದ ಪ್ರಯಾಣವಾಗಿದೆ. ಆಮೆನ್.
ದೇವರು ನಿಮ್ಮ ಕೈಯನ್ನು ಹಿಡಿದು ನಡೆಸುವಾಗ ಅಲ್ಲಿ ಬರಡುತನವಾಗಲಿ ಒಣಗುವಿಕೆಯಾಗಲಿ ಇರುವುದಿಲ್ಲ. ಹಾಲೆಲೂಯ. ಆತನು ನಡೆಸುವ ದಾರಿಯಲ್ಲಿ ಜೀವವಿದೆ, ಆಶೀರ್ವಾದವಿದೆ, ಸಂತೋಷವಿದೆ. ಆಮೆನ್. ಹಾಲೆಲೂಯ. ಯೆರೆಮೀಯನ ಪುಸ್ತಕ ಅಧ್ಯಾಯ 31 ವಾಕ್ಯ 20. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯಿಮು ನನಗೆ ಪ್ರಿಯ ಪುತ್ರ, ಮುದ್ದು ಮಗುವಲ್ಲವೇ? ಅವನ ಹೆಸರೆತ್ತಿದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ, ಅವನನ್ನು ಕರುಣಿಸುವೆನು. ಆಮೆನ್. ಇಲ್ಲಿ ದೇವರು ಹೇಳುತ್ತಿದ್ದಾರೆ, ನನ್ನ ಹೃದಯವು ಅವನಿಗಾಗಿ ಒಳಗೆ ಕದಡುತ್ತದೆ. ಇನ್ನೂ ಕೆಲವು ಭಾಷಾಂತರಗಳು ಹೇಳುತ್ತವೆ, ನನ್ನ ಹೃದಯವು ಅವನಿಗಾಗಿ ತವಕಿಸುತ್ತದೆ. ಇಲ್ಲಿ ದೇವರು ಎಫ್ರಾಯೀಮನ ಬಗ್ಗೆ ಮಾತನಾಡುತ್ತಿದ್ದಾನೆ. ಎಫ್ರಾಯೀಮನು ತನ್ನ ಹಠದಲ್ಲಿ ನಡೆದನು, ತನ್ನ ಅವಿಧೇಯತೆಯಲ್ಲಿ, ತನ್ನ ಸ್ವಂತ ಮಾರ್ಗಗಳಲ್ಲಿ ನಡೆದರೂ ಕರ್ತನು ಹೇಳುತ್ತಾನೆ, ನನ್ನ ಹೃದಯವು ಅವನಿಗಾಗಿ ತವಕಿಸುತ್ತದೆ, ನನ್ನ ಹೃದಯವು ಅವನಿಗಾಗಿ ಕದಡುತ್ತದೆ. ನಾನು ಅವನನ್ನು ಹೇಗೆ ಕೈಬಿಡಲಿ? ಆಮೆನ್. ಹಾಲೆಲೂಯ. ನಿಮ್ಮಲ್ಲಿ ಎಷ್ಟು ಜನರು ಸಂತೋಷ ಪಡುತ್ತೀರಿ? ಆತನು ನಿಮ್ಮನ್ನು, ನನ್ನನ್ನು ಎಂದಿಗೂ ಕೈಬಿಡುವುದಿಲ್ಲವೆಂಬುದಕ್ಕಾಗಿ. ಹಾಲೆಲೂಯ. ಆತನ ಕರುಣೆಯು ಎಂದಿಗೂ ವಿಫಲವಾಗುವುದಿಲ್ಲ. ಆಮೆನ್. ತಂದೆ ತನ್ನ ಮಕ್ಕಳ ಮೇಲೆ ಕರುಣೆ ತೋರುವ ಹಾಗೆ ಯೆಹೋವನು ತನ್ನನ್ನು ಭಯಪಡುವವರ ಮೇಲೆ ಕರುಣೆ ತೋರುತ್ತಾನೆ. ಆಮೆನ್. ಆತನ ಕರುಣೆಯು, ಆತನ ದಯೆಯು ಎಂದಿಗೂ ಕಡಿಮೆ ಆಗುವುದಿಲ್ಲ, ಎಂದಿಗೂ ವಿಫಲವಾಗುವುದಿಲ್ಲ. ನೀವು ಆತನ ಬಳಿಗೆ ಬರಲು ಸಿದ್ಧರಾಗಿರುವ ತನಕ. ಆಮೆನ್. ಇವತ್ತು ಪಾಸ್ಟರ್ ಅವರು ಹೇಳಿದ ಒಂದು ವಿಷಯ ಬಹಳ ಶಕ್ತಿಯುತವಾಗಿತ್ತು. ಅದು ಸೌಲನ ಬಗ್ಗೆ. ಸೌಲನು ಕಳೆದು ಹೋದ ಕತ್ತೆಗಳನ್ನು ಹುಡುಕಲು ಹೊರಟಿದ್ದನು. ಆದರೆ ದೇವರು ಅದನ್ನೇ ಉಪಯೋಗಿಸಿ ಅವನನ್ನು ಅಭಿಷೇಕವನ್ನು ಪಡೆಯುವ ಸ್ಥಳಕ್ಕೆ ಕರೆದು ತಂದನು. ಅವನು ಕತ್ತೆಗಳನ್ನು ಕಳೆದುಕೊಳ್ಳುವ ಒಂದು ದಿನ ಮೊದಲು ಕರ್ತನು ಸಾಮುವೇಲನಿಗೆ ಹೇಳಿದನು, ಕೀಸನ ಮಗನು ಬರುತ್ತಿದ್ದಾನೆ, ಅವನನ್ನು ರಾಜನಾಗಿ ಅಭಿಷೇಕಿಸು. ಹೊರಗಿನ ದೃಷ್ಟಿಯಲ್ಲಿ ಅವನೊಂದು ಕತ್ತೆಯನ್ನು ಕಳೆದುಕೊಂಡಿದ್ದನು. ಆದರೆ ಕರ್ತನು ಆ ನಷ್ಟವನ್ನೇ ಉಪಯೋಗಿಸಿ ಅವನನ್ನು ಇನ್ನೂ ದೊಡ್ಡ ಆಶೀರ್ವಾದವನ್ನು ಪಡೆಯುವ ಸ್ಥಳಕ್ಕೆ ಕರೆದು ತಂದನು. ಹಾಲೆಲೂಯ. ಆಮೆನ್. ಆದುದರಿಂದ ನೀವು ನಷ್ಟವನ್ನು ಅನುಭವಿಸುವ ಸ್ಥಳದಲ್ಲಿಯೇ ಅದು ಕರ್ತನು ಆಶೀರ್ವಾದದ ಸ್ಥಳವಾಗಿ ಮಾರ್ಪಡಿಸಬಲ್ಲನು. ಹಾಲೆಲೂಯ. ನೀವು ಕಳೆದುಕೊಂಡ ಯಾವುದೂ ಕರ್ತನ ಸನ್ನಿಧಿಗೆ ಹಿಂತಿರುಗಿದಾಗ ಹಾಗೆಯೇ ಉಳಿಯುವುದಿಲ್ಲ. ಆತನ ಸನ್ನಿಧಾನದಲ್ಲಿ ಪರಿವರ್ತನೆ ಉಂಟಾಗುತ್ತದೆ. ಕರ್ತನ ಸನ್ನಿಧಾನದಲ್ಲಿ ಸೌಲನು ರಾಜನಾದನು. ಆಮೆನ್. ಅವನು ಹೋಗಿದ್ದು ಕತ್ತೆಯನ್ನು ಹುಡುಕಲು. ಅವನು ಕಳೆದುಕೊಂಡಿದ್ದು ಒಂದು ಕತ್ತೆ. ಅವನು ಕತ್ತೆಯ ಬಗ್ಗೆ ದುಃಖಿಸುತ್ತಿದ್ದನು. ಆದರೆ ದೇವರ ಅಭಿಷೇಕದ ಎಣ್ಣೆ ಅವನ ಮೇಲೆ ಇಳಿಯಿತು. ಆ ದೇಶದ ಎಲ್ಲ ಕತ್ತೆಗಳ ಮೇಲೂ ಅವನಿಗೆ ಅಧಿಕಾರ ಬಂತು. ಆಮೆನ್. ಅವನು ಆ ದೇಶದ ಪ್ರತಿಯೊಂದು ಕತ್ತೆಯ ಅಧಿಪತಿಯಾದನು. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸ್ತೋತ್ರ ಯೇಸುವೇ. ಆಮೆನ್. ಹಾಲೆಲೂಯ.
Hallelujah. Every life in this place, Lord, we bring them under your blood and lordship. Give them the grace and the strength, Lord, to have confidence in you, to walk in your ways, Lord, to step into all that you have purposed over their lives, Lord, to partake of all your goodness, Lord, and for all that you have prepared for them, Lord. Cause them to find their spacious place, Lord, to find their room for them, Father, to take root and to spread, Lord. Pour out that grace over every life in this place. Touch every heart that has hardened, Lord. Let it become tender once again towards you, Lord, and towards your word, Lord. Your tender mercies, Lord, your tender love to touch and heal, to transform every heart, Lord. Every hurt, every pain, every bitterness, every anger, every frustration, every root cause behind it, let it be uprooted in the name of Jesus. Every spirit of unforgiveness and anger, oh, every spirit of bitterness to depart from the lives of your people. Every bitter pools to be transformed into sweet pools in the name of Jesus. Let your joy to fill their hearts, Lord. And every life in this place, may their hearts become tender once again towards you. A fleshy heart, Lord. A tender heart, Lord. Every spirit of rebellion, I bind it in the name of Jesus. And all its operations over the lives of your people, I command it to depart in the name of Jesus. I speak freedom over your people, Father. May them be freed from every kind of hardness and rebellion in the name of Jesus and for the glory of Jesus. I speak freedom and liberty in Jesus' name. Touch their hearts once again, Lord, with your love. Fill them with your peace, your joy, and your gladness, Lord, for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.